ನೀವು ಎಂಪ್ಲಾಯ್ ಆಗಿದ್ರು ಕೂಡ ನೀವು ಇದನ್ನ ಮಾಡ್ಬೋದು. ಮತ್ತೆ ಫಸ್ಟೇ ಜಾಬ್ ಪ್ಲೇಸ್ಮೆಂಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ. ನೀವು ಮಾತಾಡಿಸ್ಬೇಕು, ಇಷ್ಟೇ ಕ್ವಾಲಿಫಿಕೇಶನ್. ಸೊ ತಿಂಗಳಿಗೆ ಒಂದು 5 ಇವೆಂಟ್ ಮಾಡಿದ್ರೆ 5 ಲಕ್ಷ ಸಂಪಾದನೆ ಮಾಡ್ಬೋದು. ತಿಂಗಳಲ್ಲಿ 5 ದಿವಸ ಕೆಲಸ ಮಾಡಿದ್ರೆ ಸಾಕು 5 ಲಕ್ಷ ರೂಪಾಯಿ ಮಾಡ್ಬೋದು. 100% ಮಾಡ್ಬೋದು. ಇಲ್ಲ ಯಾವ್ದೋ ಒಂದು ಸಿಟಿಲಿ ಇದೀರಾ ಅಂತ ಅನ್ಕೊಳ್ಳಿ, ಅದನ್ನ ನೀವೇ ಓನ್ ಆಗಿ ಕೂಡ ಈ ಕಂಪನಿನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ 10,000 ಇದೆ, ಆ 10,000ದಲ್ಲಿ ನೀವು ಯಾವ ತರ ಪ್ರಾಫ್ಟ್ಸ್ ಗಳನ್ನ ತಗೊಂಡು ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. 1 ಲಕ್ಷ, 10 ಲಕ್ಷ, 1 ಕೋಟಿ ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು. ಬಟ್ ಜಾಬ್ ಅಂತೂ ಸಿಗುತ್ತೆ. ನಿಮ್ಗೆ ಏನಾದ್ರೂ ಓನ್ ಆಗಿ ಮಾಡ್ಬೇಕು ಅಂತ ಅನ್ಸುತ್ತೆ, ನೀವು ಯುವರ್ ಓನ್ ಬಾಸ್, ನೀವೇ ಹೊಸ ಕಂಪನಿನ ಸ್ಟಾರ್ಟ್ ಮಾಡ್ಬೋದು. ಆನೆಸ್ಟ್ ಆಗಿ ಹೇಳ್ತೀನಿ, ನೀವು ಡೈಮಂಡ್ ಮಾಡಿದ್ರು ದುಡ್ಡು ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಷ್ಟು ದುಡ್ಡಿದೆ. ನಮ್ಮ ಲೈಫ್ ನ ಟರ್ನಿಂಗ್ ಮಾಡುವಂತ ಯೂಟ್ಯೂಬರ್ಸ್ ಗಳಿದ್ದಾರೆ. ಎಕ್ಸಾಂಪಲ್ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ನಿತೀಶ್ ಸರ್ ಚರಿತ್ರೆ ಯೂಟ್ಯೂಬ್ ಚಾನಲ್ ನ ಫೌಂಡರ್, ಮತ್ತೆ ಧೈರ್ಯಂ ಯೂಟ್ಯೂಬ್ ಚಾನಲ್ ಅಂತ ಇದೆ, ಮತ್ತೆ ಎಕೋ ಕನ್ನಡ ಯೂಟ್ಯೂಬ್ ಚಾನಲ್, ಮೀಡಿಯಾ ಮಾಸ್ಟರ್, ಮತ್ತೆ ಮಸ್ತ್ ಮಗ, ಮತ್ತೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನಮ್ಮ ಥರ್ಡ್ ಐಸ್ ಇವಾಗ ತಾನೇ 10 ಲಕ್ಷ ವೀಕ್ಷಕರನ್ನ ಕ್ರಾಸ್ ಮಾಡಿದೀರಾ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಿಸ್ಟೇಕ್ ಮಿಲಿಯನ್ಸ್ ಅಂತ ಮಾಡ್ತಾರೆ ನೋಡಿ, ಏನ್ ಪ್ರಾಕ್ಟಿಕಲ್ ಸರ್, ನನ್ಗೆ ವಾನ್ ಅಂತ ಅನ್ಸುತ್ತೆ. ಅವ್ರಿಗೆಲ್ಲ ಹಾನರ್ ಮಾಡ್ಬೇಕು. ಎಕೋ ಕನ್ನಡ ಅಂತ ಒಂದಿದೆ, ಕನ್ನಡದ ಬಗ್ಗೆ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟೊಂದು ಜನ ಇದ್ದಾರೆ. ಅವ್ರನ್ನ ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ಎಲ್ಲಾ ವಿಡಿಯೋಸ್ಗಳಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವ್ರಿಗೂ ಕೂಡ ಮಾರ್ಕೆಟಿಂಗ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಈಗ ನಾನು ನಿಮ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಇವಾಗ ಇನ್ನೇನು 100K ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಆಗ್ತಾ ಇದ್ದಾರೆ, ಉದ್ಯಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ. ನಮ್ಮ ಕನ್ನಡದ ಮಾರ್ಕೆಟಿಂಗ್ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ಒಂದು ಥಾಟ್, ಕನಸಿದೆ, ಒಂದು ಹಸಿವಿದೆ, ಒಂದು ಖುಷಿ ಇದೆ. ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಬೋದಾ ಇಲ್ವಾ? ಎಷ್ಟು ಮಾಡ್ಬೋದು ಅದೇ ಯಾಕೆ ಸರ್ ಹೇಳಕ್ಕಾಗಲ್ಲ, ಅಷ್ಟು ದೊಡ್ಡ ಮಾರ್ಕೆಟ್ ಚೆನ್ನಾಗೇ ಇದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಉದ್ಯಮ ಯೂಟ್ಯೂಬ್ ಚಾನಲ್ಗೆ. ಹಾಗೆ ನಮ್ಮ ದಿನೇಶ್ ಸರ್ ಕೆಲಸ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಬಗ್ಗೆ, ಮತ್ತು ಬಿಸ್ನೆಸ್ನ ಡೆವಲಪ್ ಮಾಡೋ ರೀತಿ, ಎಷ್ಟೊಂದು ಜನಕ್ಕೆ ಯೂಸ್ ಆಗೋ ರೀತಿಯಲ್ಲಿ ಕಂಟೆಂಟ್ ಕೊಡ್ತಾ ಇದ್ದಾರೆ. ಈ ಒಂದು ಫ್ಯಾಮಿಲಿ ಏನಿದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಕೇಳ್ಕೊತೀನಿ. ಹಾಗೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಮ್ಮ ಮಹೇಶ್ ಸರ್, ಈ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಯಾಕೆ ಅಂತಂದರೆ ಒಳ್ಳೊಳ್ಳೆ ಅಂದರೆ SEO ಆಗಿರ್ಬೋದು, ಮತ್ತು ಆ್ಯಡ್ಸೆನ್ಸ್ ಮಾಡೋ ರೀತಿ ಎಷ್ಟೊಂದು ವೆಬ್ಸೈಟ್ಗಳಿದೆ, ಅದು ಕೂಡ ಎಲ್ಲ ಫೀಲ್ಡಲ್ಲೂ ಕೂಡ ಮಾಡ್ತಾ ಇದ್ದಾರೆ ಮಹೇಶ್ ಸರ್. ನಿಮಗೂ ಕೂಡ ಅಡ್ವಾಂಟೇಜ್ ಆಗಲಿ, ಮತ್ತು ನೀವು ಕೂಡ ಎಷ್ಟೊಂದು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀರಿ, ಇದರಿಂದ ಒಳ್ಳೇದಾಗಲಿ ಅಂತ ಹೇಳ್ತಾ, ನಮ್ಮ ಉದ್ಯಮ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಬ್ರಾಡ್ಕಾಸ್ಟ್ ಮಾಡಿ, ಗ್ರೂಪ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಕಂಗ್ರ್ಯಾಚುಲೇಷನ್ ಸರ್, ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಏನಿದ್ದಾರೆ ಉದ್ಯಮ, ಅದು 1 ಲ್ಯಾಕ್ಗೆ ರೀಚ್ ಆಗ್ತಿದ್ದೀರಾ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಲಾಸ್ಟ್ ಗುರುಕಿರಣ್ ಸರ್ ಬರ್ಡೇ ನಾನೇ ಮಾಡಿದ್ದು, ನಮ್ಮ ಕಂಪನಿನೇ ಮಾಡಿದ್ದು. ಗಣೇಶ್ ಸರ್ ಅಂತ ರೆಫರ್ ಮಾಡಿದ್ರು. ಪುನೀತ್ ಸರ್ ಆ ಇವೆಂಟ್ ಬಂದಿದ್ರು. ನೈಟು 11 o'clock ಅವ್ರ ಜೊತೆ ಎಲ್ಲ ಇದ್ದು ಖುಷಿಯಾಗಿ ಆ ಪಾರ್ಟಿನ ಆರ್ಗನೈಸ್ ಮಾಡಿದ್ವಿ. ಬೆಳಿಗ್ಗೆ 11 ಗಂಟೆಗೆ ಅವ್ರಿಲ್ಲ ಅನ್ನೋದು ಗೊತ್ತಾಯಿತು. ಅವತ್ತು ನನಗೆ ನನ್ನ ಟೋಟಲ್ ಎಕ್ಸ್ಪೀರಿಯನ್ಸಲ್ಲಿ ಮರೆಯೋಕ್ಕಾಗದಿರೋ ಅಂಥ ಈವೆಂಟು, ಬೇಜಾರಾಗಿರೋಂಥ ಈವೆಂಟ್ ಅಂದರೆ ಅದು ಒಂದು. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಒಂದು ಡಿಫ್ರೆಂಟ್ ಆಗಿರುವಂಥ ಹಾಗೆ ಯೂನಿಕ್ ಆಗಿರುವಂಥ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ತಿಳಿಸ್ಕೊಳ್ಳೋಕೆ ನಾನಿವತ್ತು ಬೆಂಗಳೂರಿನಲ್ಲಿರುವಂಥ V.9 ಈವೆಂಟ್ ಇಂಡಿಯಾ ಇನ್ಸ್ಟಿಟ್ಯೂಟ್ಗೆ ಬಂದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಉತ್ತಮವಾದ ಬಿಸ್ನೆಸ್ ಆಪರ್ಚುನಿಟಿ ಸಿಗುತ್ತೆ. ಇದ್ರ ಬಗ್ಗೆ ಯಾರು ಕೂಡ ಇಷ್ಟೊಂದಾಗಿ ನಿಮ್ಗೆ ಯಾರು ತಿಳಿಸ್ಕೊಟ್ಟಿಲ್ಲ ಅಂತ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ಬಿಸ್ನೆಸ್ನ ಹೇಗೆ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಬಿಸ್ನೆಸ್ನ ಗ್ರೋ ಮಾಡೋದು ಹೇಗೆ, ಹಾಗೆಯೇ ಬಿಸ್ನೆಸ್ ಹೊಸದಾಗಿ ಮಾಡೋದ್ರೆ ಸ್ಟಾರ್ಟ್ ಮಾಡೋದು ಹೇಗೆ, ಇದ್ರ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಇವೆಂಟ್ ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಕಾನ್ಸೆಪ್ಟ್. ಈ ಸ್ಟೋರಿ ಟೆಲ್ಲಿಂಗ್ ಕಾನ್ಸೆಪ್ಟ್ ಇರುವಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡಕ್ಕೆ ಹೊರಟಿದ್ದೀನಿ. ಅಷ್ಟೇ ಅಲ್ಲದೆ ಇವರು ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಬಿಸ್ನೆಸ್ ನ ಮಾಡಬೇಕು, ಎಲ್ಲದನ್ನೂ ಕೂಡ ಇವ್ರ ಹತ್ರ ತಿಳ್ಕೊಳ್ಳೋಕೆ ನಾನು ಇವತ್ತು ಬಂದಿದ್ದೀನಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಮ್ಮ ಜೊತೆಗ ಅರುಣ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ದಿನೇಶ್ ಸರ್? ನೀವು ಸೂಪರ್ ಆಗಿದ್ದೀನಿ ಸರ್. ಮೊದಲದಾಗಿ ನಿಮ್ಮ ಬಗ್ಗೆ ನಮ್ಗೆ ಗೊತ್ತು, ಆದ್ರೆ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಸರ್.
ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಸರ್ ಆ್ಯಂಡ್ ನಮ್ಮ ಉದ್ಯಮ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಈ ವಿಡಿಯೋ ಮುಖಾಂತರ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಹೆಸರು ಆ್ಯಂಕರ್ ಅರುಣ್ ಅಂತ. ಸೊ ನಾನು V.9 ಇವೆಂಟ್ಸ್ ಕಂಪನಿಯ ಫೌಂಡರ್ ಮತ್ತು CEO ಕೂಡ. ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೂಡ, ಈವೆಂಟ್ಸ್ ಕೂಡ ಮಾಡ್ತೀವಿ ಮತ್ತು ಇನ್ಸ್ಟಿಟ್ಯೂಟ್ ಕೂಡ ನಮ್ದಿದೆ. ಓಕೆ ಸರ್, ಈಗ ನಮ್ಮ ವೀಕ್ಷಕರಿಗೆ ನೀವು ಯಾವ ರೀತಿಯ ಆಪರ್ಚುನಿಟಿ ಹೇಗೆ ಕೊಡ್ತಾ ಇದ್ದೀರಾ ಸರ್? ಹಾಂ ಹೌದು, ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಆಪರ್ಚುನಿಟಿ ಅಂತ ಅಂದರೆ ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು B2B ಬಿಸ್ನೆಸ್ ಮತ್ತು B2C ಬಿಸ್ನೆಸ್ ಮತ್ತು B2B2C ಬಿಸ್ನೆಸ್ ಬಗ್ಗೆ ನಾನು ಹೇಳ್ತೀನಿ. B2B ಬಿಸ್ನೆಸ್ ಅಂತ ಅಂದರೆ ಈಗ ನಾನು ಈವೆಂಟ್ ಆರ್ಗನೈಸರ್, ನೀವು ಈವೆಂಟ್ ಆರ್ಗನೈಸರ್. ಸೊ ನಾವಿಬ್ರು ಕೂಡ ಕೊಲಾಬ್ರೇಟ್ ಆಗಿ ನಾವು ಕಸ್ಟಮರ್ಗೆ ಸರ್ವಿಸ್ ಕೊಡುವಂಥದ್ದು. ನೀವು ಈವೆಂಟ್ ಆರ್ಗನೈಸರ್ ಇದ್ರೆ ನೀವು ನಮ್ಮ ಜೊತೆ ಅಸೋಸಿಯೇಟ್ ಆಗ್ಬೋದು. ನಮಗೂ ತುಂಬ ಆರ್ಡರ್ಸ್ ಬರ್ತಾ ಇರುತ್ತೆ. ಅದನ್ನ ನಾವು ಬ್ಯುಸಿ ಇರುವಂಥ ಟೈಮಲ್ಲಿ ಆ ಒಂದು ಆರ್ಡರ್ನ ನಿಮಗೆ ಕೊಡೋ ಮುಖಾಂತರ ನಾವು ಇದನ್ನ ಸಬ್ ಆರ್ಡರ್ ಅಂತ ಹೇಳ್ತೀವಿ. ನೀವು ಕನೆಕ್ಟ್ ಆಗ್ಬೋದು. ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಇಲ್ಲಾಂದ್ರೆ ಫೋಟೋಗ್ರಾಫರ್ ಇರ್ತಾರೆ, ವಿಡಿಯೋಗ್ರಾಫರ್ ಇರ್ತಾರೆ, ಕೇಟ್ರಿಂಗ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಈವೆಂಟ್ ವೆನ್ಯೂ ಇರುತ್ತೆ, ಅವ್ರಿಗೆ ಕೂಡ ನಾವು ಕ್ಲೈಂಟ್ಗಳನ್ನ ತಗೊಂಡು ಬಂದು ಈವೆಂಟ್ ಅನ್ನ ಮಾಡುವಂಥದ್ದು. ಇದು ಬಂದು ಕಂಪ್ಲೀಟ್ಲಿ B2B ಬಿಸ್ನೆಸ್. ಮತ್ತೆ ನೀವೇನಾದ್ರೂ ಈ ಒಂದು ಫೀಲ್ಡ್ ಅಲ್ಲಿ ಇದ್ರೆ ನೀವು ಕ್ರಾಸ್ ಪ್ರಮೋಷನ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೊಂಡು ನಿಮ್ದೇ ಒಂದು ಬೇರೆ ಸರ್ವಿಸ್ ಇರುತ್ತೆ, ನಂದೇ ಒಂದು ಬೇರೆ ಸರ್ವಿಸ್ ಇರುತ್ತೆ. ಬಟ್ ಕ್ಲೈಂಟ್ಗೆ ಇದೆಲ್ಲ ಬೇಕಾಗುತ್ತೆ. ನಾವೆಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಮಾಡಿ ನಾವು ಕ್ಲೈಂಟ್ಗೆ ಸರ್ವಿಸ್ ಕೊಡುವಂಥದ್ದು. ಬಟ್ ಅದಕ್ಕೆ ಬ್ರಿಡ್ಜ್ ಆಗಿ ನಾವಿರ್ತೀವಿ, ನಾವು ವರ್ಕ್ ಮಾಡ್ಕೊಡ್ತೀವಿ ಈ ತರ. ಓಕೆ, ನಿಮ್ದು ಅಡ್ರೆಸ್ ಎಲ್ಲಿ ಬರ್ತದೆ ನಮ್ಮ ತಿಳಿಸ್ಕೊಡ್ತೀವಿ. ಈ ಫ್ರಾಂಚೈಸಿ ಔಟ್ಲೆಟ್ ಬಂದು ನಿಮಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಜ್ಞಾನ ಭಾರತಿ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ, SVK ಕಲ್ಯಾಣ ಮಂಟಪ ಅಂತ ಹೇಳ್ತೀವಿ, ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪ. ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಪಕ್ಕದಲ್ಲೇ ನಮ್ಮ ಒಂದು ಫ್ರಾಂಚೈಸಿ ಔಟ್ಲೆಟ್ ಇದೆ. ಸೊ ಇದು ನೀವು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನೀವು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮೆಟ್ರೋ ಇಂದ ಕಂಪ್ಲೀಟ್ ಆಗಿ ನೀವು ನಮ್ಮ ಮಂಗಳೂರು PU ಕಾಲೇಜ್ ಏನಿದೆ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಬರುತ್ತೆ. ಇಲ್ಲಿ ನೀವು ಈವೆಂಟ್ಸ್ ಬೇಕು ಅಂತ ಅಂದ್ರೆ ನಿಮ್ದೊಂದು ಬರ್ತ್ಡೇ ಇರ್ಬೋದು, ಇಲ್ಲಾಂದ್ರೆ ವೆಡ್ಡಿಂಗ್ ಇರ್ಬೋದು, ನಾಮಕರಣ ಇರ್ಬೋದು, ಇಲ್ಲಾಂದ್ರೆ ಬೇಬಿ ಶವರ್ ಇವೆಂಟ್ ಇರ್ಬೋದು, ಇಲ್ಲ ಮನೆ ಗೃಹಪ್ರವೇಶ ಇರ್ಬೋದು, ಯಾವುದೇ ಒಂದು ಈವೆಂಟ್ ಬೇಕು ಅಂತಂದ್ರೆ ನೀವು ಇಲ್ಲಿ ಎಂಕ್ವೈರಿ ಮಾಡ್ತೀರಾ. ಮತ್ತೆ ಇನ್ಸ್ಟಿಟ್ಯೂಟ್ ಕೋರ್ಸ್ನ ಏನಾದರೂ ನೀವು ಜಾಯಿನ್ ಆಗಬೇಕು ಅಂತಂದ್ರೆ ನೀವು ಮಂಗಳೂರು PU ಕಾಲೇಜ್ ಆಪೋಸಿಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅದ್ರ ಆಪೋಸಿಟ್ ವೈಟ್ ಕಲರ್ ಬಿಲ್ಡಿಂಗ್ ಇದೆ, ಅಲ್ಲಿ ನೀವು ಬಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ನ ನಾವು ಕೊಡ್ತೀವಿ. ಓಕೆ, ಈಗ ಕೋರ್ಸ್ ನ ಕಲಿಬೇಕು ಅಂದ್ರೆ ಯಾರ್ಯಾರೆಲ್ಲ ಕಲಿಬಹುದು? ತುಂಬಾ ಒಳ್ಳೆ ಪಾಯಿಂಟ್ ಇದು. ಎಷ್ಟೊಂದು ಜನಕ್ಕೆ ಕೇಳ್ತಾ ಇರ್ತಾರೆ, ನಮ್ಗೆ ಕಾಲ್ ಮಾಡಿದಾಗ್ಲೂ ಕೂಡ ಕೇಳ್ತಾರೆ. ನಿಮ್ಗೆ ನಮ್ಮ ವೆಬ್ಸೈಟ್ V.9events.com ಹೋದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅದಾದ್ಮೇಲೆ ನೀವು ಸ್ಟೂಡೆಂಟ್ ಆಗಿದ್ರೆ ಈ ಒಂದು ಕೋರ್ಸ್ ನ ಮಾಡ್ಬೋದು. ಮತ್ತೆ ಆ ಸ್ಟೂಡೆಂಟ್ ಅಲ್ಲಿ ಕೂಡ ಇನ್ನೊಂದು ಕ್ಯಾಟಗರಿ ಬರುತ್ತೆ, ಈವ್ನಿಂಗ್ ಕಾಲೇಜ್ ಸ್ಟೂಡೆಂಟ್ ಏನಾದ್ರು ಇತ್ತು ಅಂದ್ರೆ, ಮಾರ್ನಿಂಗ್ ಎಲ್ಲ ಜಾಬ್ ಮಾಡ್ತಾ ಇರ್ತಾರೆ, ಈವ್ನಿಂಗ್ ಕಾಲೇಜ್ ಹೋಗ್ತಾ ಇರ್ತಾರೆ. ಸೊ ಅಂಥವ್ರು ಕೂಡ ಇದನ್ನ ಜಾಯ್ನ್ ಆಗ್ಬೋದು. ಮತ್ತೆ ನೀವೇನಾದ್ರೂ ಅನ್ಎಂಪ್ಲಾಯ್ ಆಗಿದ್ರೆ, ಫಸ್ಟ್ ಸ್ಟಡಿ ಮಾಡಿರ್ತೀರಾ, ಮತ್ತೆ ಎಲ್ಲೋ ಕಡೆ ಒಂದ್ ಕಡೆ ಜಾಬ್ ಮಾಡ್ತಾ ಇರ್ತಾರೆ, ಅದನ್ನ ಇಷ್ಟ ಇರೋದಿಲ್ಲ, ಮತ್ತೆ ಬಿಟ್ಬಿಟ್ಟಿರ್ತೀರಾ, ಮತ್ತೆ ಸರ್ಚ್ ಮಾಡ್ತಾ ಇರ್ತೀರಾ, ಆ ಒಂದು ಕ್ಯಾಟಗರಿ ಅನ್ಎಂಪ್ಲಾಯ್ ಯಾರಾದ್ರೂ ಇದ್ರೆ ಅವರು ಕೂಡ ಈ ಕೋರ್ಸ್ ನ ಮಾಡ್ಬೋದು. ಮತ್ತೆ ಎಂಪ್ಲಾಯ್, ಇದು ಕೋರ್ಸ್ ಡ್ಯೂರೇಷನ್ ಬಂದು ಕಮ್ಮಿ ಇರೋದ್ರಿಂದ ನೀವು ಎಂಪ್ಲಾಯ್ ಆಗಿದ್ರು ಕೂಡ ನೀವು ಇದನ್ನ ಮಾಡ್ಬೋದು. ಮತ್ತೆ ಹೋಮ್ ಮೇಕರ್, ಎಷ್ಟೊಂದು ಜನಕ್ಕೆ ತುಂಬಾ ಟ್ಯಾಲೆಂಟ್ ಇರುತ್ತೆ ಹೆಣ್ಮಕ್ಳಿಗೆ, ಅವ್ರಿಗೆ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಕ್ಕೆ ಒಂದು ವೇದಿಕೆ ಸಿಗ್ತಾ ಇರೋದಿಲ್ಲ, ಆ ವೇದಿಕೆ ನೀವು ಇದನ್ನ ಮಾಡ್ಕೋಬಹುದು. ಮತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ವೈಡ್ ಆಗಿರುವಂತ ಮಾರ್ಕೆಟ್, ನೀವೆಲ್ಲೇ ಹೋದ್ರೂ ಜಾಬ್ ನ ಕ್ರಿಯೇಟ್ ಮಾಡ್ಕೋಬಹುದು. ಹೆಣ್ಮಕ್ಳು ನೋಡ್ತಾ ಇರೋರು ವರ್ಷಕ್ಕೆ ಎಷ್ಟು ಹಬ್ಬ ಹರಿದಿನ ಬರುತ್ತೆ, ಮನೆಗಳಲ್ಲಿ ಒಂದೊಂದು ಸ್ಮಾಲ್ ಈವೆಂಟ್ಸ್ ಅವ್ರು ಮಾಡ್ಕೊಂಡ್ರು ಕೂಡ ಇದರಿಂದ ಕ್ಲಿಕ್ ಆಗ್ಬೋದು ಅಂತ ಹೇಳ್ಬೋದು. ಜೊತೆಗೆ ಅಡಿಷನಲ್ ಆಗಿ ನಾವ್ ಏನ್ ಮಾಡಿದೀವಿ, ಪೇರೆಂಟ್ಸ್ ಅಂತ ಒಂದು ಕ್ಯಾಟಗರಿ ಮಾಡಿದೀವಿ. ಆ ಪೇರೆಂಟ್ಸ್ ಕ್ಯಾಟಗರಿ ನಾನು ಹೇಳೋದ್ಕಿಂತ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸರ್, ಈಗ ಇದಕ್ಕೆ ಏಜ್ ಲಿಮಿಟ್ ಹಾಗೇನೆ ಕ್ವಾಲಿಫಿಕೇಶನ್ ಏನೆಲ್ಲ ಇರಬೇಕು ಸರ್? ಈ ವಿಡಿಯೋ ನೋಡ್ತಾ ಇರೋರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಏಜ್ ಲಿಮಿಟ್ ಬಂದು 18 ಇಂದ 60 ಇಯರ್. ಕಂಡೀಷನ್ ಅಪ್ಲೈ ಏನು ಅಂತ ಅಂದ್ರೆ ಮೆಂಟಲಿ ಅಂಡ್ ಫಿಸಿಕಲಿ ಫಿಟ್ ಇರ್ಬೇಕಷ್ಟೇ. ಏನು ಏಜ್ ಫ್ಯಾಕ್ಟರ್. ಕ್ವಾಲಿಫಿಕೇಶನ್ ಅಂತ ಬಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ನೀವು ಮಾತಾಡ್ಬೇಕು, ಮಾತಾಡಿಸ್ಬೇಕು, ಇಷ್ಟೇ ಕ್ವಾಲಿಫಿಕೇಶನ್. ಕನ್ನಡ ಸ್ಪಷ್ಟವಾಗಿ ಬಂದ್ರೆ ಇನ್ನ ಜಾಸ್ತಿ ಆಪರ್ಚುನಿಟಿ ಕೊಡ್ತೀವಿ ನಾವು. ಯಾಕೆ ಅಂತ ಅಂದ್ರೆ ಒಂದು ಕನ್ನಡ ಮಾರ್ಕೆಟ್ ಹೇಗಿದೆ ಅಂದ್ರೆ ತುಂಬಾ ವೈಡ್ ಇದೆ. ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದೇ ಒಂದು ಸ್ಟೋರಿ ಟೆಲ್ಲಿಂಗ್ ಸರ್. ನೀವು ಮಾತಾಡಬೇಕು, ಮತ್ತೆ ನಿಮ್ಮ ಕ್ಲೈಂಟ್ ಜೊತೆ ಮಾತಾಡಿಸ್ಬೇಕು, ಇಷ್ಟೇ ಕ್ವಾಲಿಫಿಕೇಶನ್ ಬೇಕಾಗಿರೋದು. ನಾನು ಲಾಸ್ಟ್ ಟೈಮ್ ಒಂದು ಇವೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಸ್ಟೋರಿ ಹೇಳ್ತಿದ್ದಂಗೆ ನನಗೆ ಅನ್ನಿಸ್ತು, ಈ ರೀತಿ ಬರುತ್ತೆ ಅನ್ನೋದು ಒಂದು ಐಡಿಯಾ ತಲೆಗೆ ಬಂದ್ಬಿಟ್ಟಿದೆ ಸರ್ ನನಗೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಕ್ಲೈಂಟ್ ಏನ್ ಅನ್ಕೊಂಡಿರ್ತಾರೆ, ನಾವು 10 100 ಈವೆಂಟ್ಗಳನ್ನ ಮಾಡಿರ್ತೀವಿ ಸರ್. ಬಟ್ ಕ್ಲೈಂಟ್ ಆಗಿರೋರ್ಗೆ ಅದು ಫಸ್ಟ್ ಈವೆಂಟ್ ಆಗಿರುತ್ತೆ. ಅವ್ರಿಗೆ ನಾವು ನೀಟಾಗಿ ಹೇಳಬೇಕು,
ಇನ್ನ ನಾನು ನಿಮಗೆ ಸ್ವಲ್ಪ ಡೀಪಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಈಗ ನೀವು ಹೀರೋ, ನಾನು ಡೈರೆಕ್ಟರ್. ಒಂದು ಸ್ಟೋರಿ ಇರುತ್ತೆ, ಸರ್ ನೀವು ಇದೇ ಥರ ಡ್ಯಾನ್ಸ್ ಮಾಡಬೇಕು, ಇದೇ ಥರ ನೀವು ಫೈಟ್ ಮಾಡಬೇಕು, ಇದೇ ಥರ ನೀವು ಆ್ಯಕ್ಷನ್ ಮಾಡಬೇಕು ಅಂತ ನಾನು ನಿಮಗೆ ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿ ಹೇಳಿದ ಮೇಲೆ ಅದೇ ಥರ ಹೋಗಿ ಶೂಟ್ ಮಾಡ್ತೀವಿ, ರೈಟ್? ಅದೇ ಥರ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಸೇಮ್ ನಾವು ಸ್ಟೋರಿ ಬಿಲ್ಡ್ ಮಾಡಬೇಕು. ಎಕ್ಸಾಂಪಲ್, ಇವಾಗ ಒಂದು ಬರ್ಡೇ ಅಂತ ಅಂದರೆ ಫಸ್ಟು ಒಂದು ವಾಟ್ಸಪ್ ಸ್ಟೇಟಸ್ಗೆ ಮತ್ತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ವಾಟ್ಸಪ್ ಥ್ರೂ ಕಳ್ಸೋಕ್ಕೆ ಇನ್ವಿಟೇಷನ್. ಅದಾದಮೇಲೆ ಒಂದು ಪ್ರಾಕ್ಟಿಕಲ್ ಆಗಿ ಬಂದರೆ ಈವೆಂಟ್ ವೆನ್ಯೂ ಅಲ್ಲಿ ವೆಲ್ಕಮ್ ಬೋರ್ಡ್ ಹೇಗಿರಬೇಕು, ಮತ್ತೆ ಎಂಟ್ರಿ ಹೇಗಿರಬೇಕು. ನೀವು ಎಂಟ್ರಿ ಬರ್ತಾ ಇದ್ದಂಗೆ ರೈಟ್ ಸೈಡ್ ಲೆಫ್ಟ್ ಸೈಡು ಆಡಿಯನ್ಸ್ ಕುತ್ಕೊಂಡಿರ್ತಾರೆ, ಸೆಂಟರಲ್ಲಿ ಸ್ಟೇಜ್ ಇರುತ್ತೆ, ಸ್ಟೇಜು ರೈಟು ಲೆಫ್ಟಲ್ಲಿ ಸೌಂಡ್ ಸಿಸ್ಟಮ್ ಇರುತ್ತೆ, ಇಲ್ಲ ಒಂದು ಕಡೆ LED ಇರುತ್ತೆ, ರೈಟಿಂದ ಎಂಟ್ರಿ ಆಗ್ತಾರೆ, ಬ್ಯಾಕ್ ಡ್ರಾಪಲ್ಲಿ ಕಂಪ್ಲೀಟ್ ಡಿಸೈನ್ ಇರುತ್ತೆ, ಫ್ರಂಟು ಕೇಕ್ ಟೇಬಲ್ ಇರುತ್ತೆ. ಮತ್ತೆ ನೀವು ವಾಕ್ ಮಾಡ್ಕೊಂಡು ಬರ್ತೀರಲ್ವಾ, ನಿಮ್ಮ ಮಗಳು ಮತ್ತು ನಿಮ್ಮ ಮಿಸ್ಸಸ್ಸು 3 ಜನ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಕೋಲ್ಡ್ ಫೈರ್ ಬೇಕಾ, ಕೋಲ್ಡ್ ಫಾಗ್ ಬೇಕಾ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ನೀವು ಹಾಗೆ ವಾಕ್ ಮಾಡ್ಕೊಂಡ್ಬಂದು ಸ್ಟೇಜ್ ಹತ್ರ ನಿಂತ್ಕೊಂತೀರಾ. ನಿಂತ್ಕೊಂಡ್ಮೇಲೆ ಆಡಿಯನ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಇನ್ನೇನು ಕೇಕ್ ಕಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಕೋಲ್ಡ್ ಫೈರ್ ಆಫ್ ಆಗ್ತಾ ಇದ್ದಂಗೆನೆ ಪೇಪರ್ ಬ್ಲಾಸ್ಟ್. ಸೊ ಈ ತರ ನಾವು ಸ್ಟೋರಿನ ಹೇಳಿದಾಗ, ಅದೇ ರೀತಿಯಲ್ಲಿ ಮಾಡಿದಾಗ ಇದು ಕಂಪ್ಲೀಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದೇ ಒಂದು ಸ್ಟೋರಿ ಸರ್. ಓಕೆ, V.9 event number 1 events. ಈವೆಂಟ್ ಆರ್ಗನೈಸೇಷನ್ ಮಾಡೋದು ದೊಡ್ಡದಲ್ಲ, ಕರೆಕ್ಟಾಗಿ ಸುಸೂತ್ರವಾಗಿ ಒಳ್ಳೆ ರೀತಿಯಲ್ಲಿ ಜನ ಹೊಗಳೋ ಹಾಗೆ ಮಾಡುವಂತಹದ್ದು. ನನ್ನ ಲೈಫಲ್ಲೂ ಕೂಡ ನಾನು ಈ ಥರ ಈವೆಂಟ್ ನಾನು ಎಲ್ಲೂ ನೋಡಿದ್ದಿಲ್ಲ. Enjoyed a lot. It was a wonderful event. Beautiful. ಯಾರೇ ಒಂದು ಫಂಕ್ಷನ್ ಮಾಡ್ತಂದ್ರೂ ನಾನು V.9 ಇವೆಂಟಿಗೆ ನಾನು ರೆಫರ್ ಮಾಡ್ತೀನಿ. ದಿ ಬೆಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸುಮಾರು ಒಂದು 3-5 ಈವೆಂಟ್ಸ್ನ ಎನ್ಕ್ವೈರಿ ಮಾಡಿದ್ದೀವಿ. ದಿ ಬೆಸ್ಟ್ ಅನ್ನೋದು ಅರುಣ್ ಅವರು. ತುಂಬ ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. The event is going on very good. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಈವೆಂಟ್. It's one of the best in Bangalore. ಈಗ ನಿಮ್ಮ ಹತ್ರನೇ ಯಾಕೆ ಬಂದು ಕಲಿಬೇಕು, ಬೇರೆ ಕಡೆ ಹೋಗ್ಬೋದು? ಎಸ್, ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು, ನಾನು ಹೇಳಲೇಬೇಕು. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋರಿಗೆ V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಏನಿದೆ, ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋದು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಜಾಯ್ನ್ ಆಗಿ ಅಂತ ನಾನು ಯಾವತ್ತೂ ಹೇಳಲ್ಲ. ಎಷ್ಟೊಂದು ಜನ ಆಲ್ರೆಡಿ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡ್ತಿದ್ದಾರೆ. ಎಕ್ಸಾಂಪಲ್, ಇವಾಗ RR ನಗರದಲ್ಲಿ ಪೂಜಾ ಮೇಡಮ್ ಆಗಿರ್ಬೋದು, ಮತ್ತೆ ನೀವು ರಾಮೂರ್ತಿ ನಗರದಲ್ಲಿ ನಮ್ಮ ಶರತ್ ಸರ್ ಆಗಿರ್ಬೋದು, ಇವಾಲ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್. ನಮ್ಮ ನೆಲಮಂಗಲದಲ್ಲಿ ಐಡು ಈವೆಂಟ್ಸ್ ಅಂತ ಮಾಡ್ತಿದ್ದಾರೆ. RR ನಗರದಲ್ಲಿ ಮತ್ತೊಂದು ಮಾಡ್ತಿದ್ದಾರೆ. ಮಾಗಡಿ ರೋಡಲ್ಲಿ ಟೀಮ್ ಐ ಅಂತ ಮಾಡ್ತಿದ್ದಾರೆ. ನಮ್ಮ PS ಕಾಲೇಜಲ್ಲೂ ಕೂಡ ಇದೆ. ನಾನು ಯಾರಿಗೂ ಕೂಡ ಕಾಂಪಿಟೇಟರ್ ಅಂತ ಅನ್ಕೊಳ್ಳಲ್ಲ ಸರ್. ಇದು ನಾನು ಕಾಂಪಿಟೇಟರ್ ಅನ್ಕೊಳ್ಳಕ್ಕೆ ನಾನು ಯಾವುದೋ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇಲ್ಲ. ನಾವು ಸೇಲ್ ಮಾಡ್ತಾ ಇರೋದು ಹ್ಯಾಪಿನೆಸ್, ಖುಷಿನ ಸೇಲ್ ಮಾಡ್ತಾ ಇದೀವಿ. ನಾನು ಒಬ್ನೇ ಸೇಲ್ ಮಾಡಕ್ ಆಗಲ್ಲ. ಬನ್ನಿ ನಾವೆಲ್ಲರೂ ಕೊಲಾಬ್ರೇಟ್ ಆಗೋಣ, ಅಸೋಸಿಯೇಟ್ ಆಗೋಣ. ಈ ಒಂದು ಫೀಲ್ಡ್ ಏನಿದೆ ತುಂಬಾ ವಾಸ್ಟ್ ಆಗಿದೆ, ಅಂದ್ರೆ ತುಂಬಾ ದೊಡ್ಡದು, ಸಮುದ್ರ ಅಂತಾನೆ ಹೇಳ್ಬೋದು. ಇದರಲ್ಲಿ ನನ್ನ ಮೈಂಡ್ ಸೆಟ್ ಗ್ರೋ ಟುಗೆದರ್ ಕಾನ್ಸೆಪ್ಟ್ ಮತ್ತೆ ಟೀಮ್ ವರ್ಕ್ ಕಾನ್ಸೆಪ್ಟ್. ಹಾಗಾಗಿ ನಾನು ಯಾರನ್ನೂ ಕಾಂಪಿಟೇಟರ್ ಅಂತ ಅನ್ಕೊಳ್ಳಲ್ಲ. ಮತ್ತೆ ಎಲ್ಲಾದ್ರೂ ಹೋಗಿ ಕಲೀರಿ. ಇಂಟೆನ್ಷನ್ ಏನು ಫೈನಲಿ ಅಂತ ಅಂದ್ರೆ, ಸ್ಟೂಡೆಂಟ್ಗೆ ಪ್ರಾಕ್ಟಿಕಲ್ ಮತ್ತೆ ಥಿಯರಿ ನಾಲೆಜ್ ಚೆನ್ನಾಗಿ ಸಿಗ್ಬೇಕು, ಪೇರೆಂಟ್ಸ್ ಹ್ಯಾಪಿ ಆಗ್ಬೇಕು. ಇಲ್ಲಿ ಹೋಗಿ ಒಂದು ಕೋರ್ಸ್ ಮಾಡಿದ್ರು ನನ್ನ ಮಗ ಆಗ್ಲಿ ಮಗಳಾಗ್ಲಿ ಇವಾಗ ಒಂದ್ ಕಡೆ ಜಾಬ್ ಮಾಡ್ತಾ ಇದ್ದಾರೆ, ಅರ್ನ್ ಮಾಡ್ತಾ ಇದ್ದಾರೆ ಅನ್ನೋದು. ಇದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಮಾರ್ಕೆಟಿಂಗ್ ನ ಯಾವ ರೀತಿ ಮಾಡ್ಬೋದು ಸರ್? ಮಾರ್ಕೆಟಿಂಗ್ ಸರ್, ಈ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಇದು ತುಂಬಾನೇ ಇಂಪಾರ್ಟೆಂಟ್. ವಿತೌಟ್ ಮಾರ್ಕೆಟಿಂಗ್ ಯು ಕಾಂಟ್ ಡೂ ಎನಿಥಿಂಗ್. ನಾನು ಇನ್ನೊಂದು ಸ್ವಲ್ಪ ಡೀಪಲ್ಲಿ ಹೇಳೋದಾದ್ರೆ, ನಾನಾಗ್ಲಿ ನೀವಾಗ್ಲಿ ಹುಟ್ಟಿರೋದೇ ಮಾರ್ಕೆಟಿಂಗ್ ಇಂದ. ಎಕ್ಸಾಂಪಲ್, ನಿಮ್ ತಂದೆ ತಾಯಿದು ಮ್ಯಾರೇಜ್ ಆಗಿರೋದು ಅರೇಂಜ್ ಮ್ಯಾರೇಜ್ ಅನ್ಕೊಳ್ಳಿ, ನಮ್ ತಂದೆ ತಾಯಿ ಮದ್ವೆ ಆಗಿರೋದು ಲವ್ ಮ್ಯಾರೇಜ್ ಅಂತ ಅನ್ಕೊಳ್ಳಿ. ಮಾರ್ಕೆಟಿಂಗ್ ಅಲ್ಲಿ 3 ವಿಧ: ಒಂದು ನೋಡುವುದು, ಒಂದು ಕೇಳುವುದು, ಒಂದು ಹೇಳುವುದು. ಈಗ ಲವ್ ಮ್ಯಾರೇಜ್ ಮಾಡಿದಾರಲ್ಲ ನಮ್ ತಂದೆ ತಾಯಿ,
ಅವ್ರು ಫಸ್ಟ್ ಏನ್ ಮಾಡಿದ್ರು, ನೋಡೋ ಮುಖಾಂತರ ಲವ್ ಮಾಡಿ ನೆಕ್ಸ್ಟ್ ಮ್ಯಾರೇಜ್ ಆದ್ರು. ನಿಮ್ಮ ತಂದೆ ತಾಯಿ ಅರೇಂಜ್ ಮ್ಯಾರೇಜ್, ನಿಮ್ ಸಂಬಂಧಿಕರಲ್ಲಿ ಮಾತಾಡ್ಕೊಂಡಿರ್ತಾರೆ, ಈ ತರ ಒಂದು ಹುಡುಗ ಇದ್ದಾರೆ, ಇಲ್ಲ ಈ ತರ ಒಂದು ಹುಡುಗಿ ಇದ್ದಾರೆ, ನೀವು ಬೇಕಾದ್ರೆ ಮಾತಾಡಿ. ಅದು ಯಾವ ತರ ಮಾರ್ಕೆಟಿಂಗ್ ಬಂತು? ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್. ಸೊ ಈ ತರ ಮಾರ್ಕೆಟಿಂಗ್ ಅಲ್ಲಿ ಎಷ್ಟೋ ವಿಧಗಳಿದೆ. ಆನ್ಲೈನೇ ಸಪ್ರೇಟ್ ಇರುತ್ತೆ, ಆಫ್ಲೈನೇ ಸಪ್ರೇಟ್ ಇರುತ್ತೆ. ಸೊ ಇದನ್ನು ಕೂಡ ಮಾರ್ಕೆಟಿಂಗು ಕೂಡ ನಾವು ಸ್ಟೋರಿ ಟೆಲ್ಲಿಂಗ್ ಹೇಳ್ಕೊಡ್ತೀವಿ. ನಿಮ್ ಟಾರ್ಗೆಟ್ ಆಡಿಯನ್ಸ್ ಯಾರು, ಅವ್ರಿಗೆ ಹೇಗ್ ಮಾರ್ಕೆಟಿಂಗ್ ಮಾಡಬೇಕು, ಈ ತರ ನಮ್ಮಲ್ಲಿ ಏನು ಸ್ಟಡಿ ಮಾಡಕ್ ಬರ್ತಾರೆ ಕೋರ್ಸ್, ಅವ್ರು ಬಂದು ಅಡ್ಮಿಷನ್ ಆಗುವಂತ ಟೈಮಲ್ಲಿ ಏನು 1-to-1 ಡಿಸ್ಕಷನ್ ಮಾಡ್ತೀವಿ. ಅಡ್ಮಿಷನ್ ಆದ್ಮೇಲೆ ಅವ್ರಿಗೆ ಕ್ಲಾರಿಟಿ ಬಂದ್ಬಿಡುತ್ತೆ. ಎಕ್ಸಾಂಪಲ್, ನೀವೊಂದು ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿರ್ತೀರಾ, ನಮ್ಮಲ್ಲಿ ನೀವು ಜಾಯಿನ್ ಆದ್ಮೇಲೆ ಆ ನಂಬರ್ ಜೊತೆಗೆ ಇನ್ನೊಂದು ನಂಬರ್ ಯಾಕೆ ತಗೋಬೇಕು ಅನ್ನೋದು ಅಲ್ಲಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮ್ ಮೇಲ್ ಐ ಡಿ ಹೇಗಿರ್ಬೇಕು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಹೈಡ್ ಮಾಡೋದಿಲ್ಲ, ಕಂಪ್ಲೀಟ್ ನಾಲೆಜ್ ಕೊಡ್ತೀವಿ. ಜೊತೆಗೆ ನಮ್ ಟ್ಯಾಗ್ ಲೈನ್ ನೀವು ನೋಡ್ಬೋದು. ನಾನು ನೀವು ಸ್ಟಡಿ ಮಾಡ್ಬೇಕಾದ್ರೆ ಈ ಟ್ಯಾಗ್ ಲೈನ್ ಎಲ್ಲಾದ್ರೂ ಕೇಳಿದ್ವಾ? ಓದಿದೀವಾ? ಸೊ ನೀವು ಸ್ಟಡಿ ಮಾಡ್ಬೇಕಾದ್ರೆ, ನಾನು ಸ್ಟಡಿ ಮಾಡ್ಬೇಕಾದ್ರೆ, ನೀನು ಓದ್ಕೊಂಡೆ ನೀವು ಜಾಬ್ ಮಾಡ್ಬೋದು ಅಂತ ಗೈಡ್ ಮಾಡಿದ್ರೆ ಯಾರಾದ್ರು? ಇವಾಗ ಕಾಸ್ಟ್ ಆಫ್ ಲಿವಿಂಗ್ ಹೇಗಿದೆ, ನಮ್ಗೆ ತುಂಬಾ ನೀಡ್ ಇದೆ, ಸ್ಟಡಿ ಮಾಡ್ಕೊಂಡು ಕೂಡ ಅರ್ನ್ ಮಾಡ್ಬೋದು ಅಂತ. ಈಗ ನಿಮ್ಮ ಹತ್ರ ಏನೆಲ್ಲ ಅಪರ್ಚುನಿಟಿಗಳಿದಾವೆ, ಹಾಗೆ ಅವ್ರು ಕಲ್ತ ಮೇಲೆ ಯಾವ ರೀತಿ ಬಿಸ್ನೆಸ್ನ ಮಾಡ್ಬೋದು ಸರ್? ಕರೆಕ್ಟ್. ಸೊ ನಮ್ಮಲ್ಲಿ 5 ಗೋಲ್ಡನ್ ಆಪರ್ಚುನಿಟಿ ಇದೆ. ಫಸ್ಟ್ ನಿಮ್ಗೆ ಜಾಬ್ ಪ್ಲೇಸ್ಮೆಂಟ್ಗೆ ಪ್ಲಾನ್ ಮಾಡ್ತೀವಿ. ಸೆಕೆಂಡ್, ನಿಮ್ಗೆ ಮಂತ್ಲಿ ವರ್ಕ್ ಮಾಡೋದು ಅಂತಂದ್ರೆ ನೀವು ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ 1 ವೀಕ್ ವರ್ಕ್ ಮಾಡ್ಬೋದು, ಮತ್ತೆ 3 ವೀಕ್ ಬೇರೆ ವರ್ಕ್ ಮಾಡ್ಬೋದು. ಆ ಥರನೂ ಆಪ್ಷನ್ ಇದೆ. ಥರ್ಡ್ ಆಪ್ಷನ್, ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆ, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ನಾವು ಹೇಳೋದನ್ನ ಕ್ಲೀನಾಗಿ ಮಾಡ್ತಿದ್ದೀರಾ, ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ ಅಂದ್ರೆ ವರ್ಕ್ ವಿತ್ ಅಸ್, ನಮ್ಮ ಜೊತೆನೂ ವರ್ಕ್ ಮಾಡ್ಬೋದು. ಈ 3 ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಏನಾದರೂ ಓನಾಗಿ ಮಾಡಬೇಕು ಅಂತ ಅನಿಸುತ್ತೆ, ನೀವು ಯುವರ್ ಓನ್ ಬಾಸ್, ನೀವೇ ಹೊಸ ಕಂಪನಿನ ಸ್ಟಾರ್ಟ್ ಮಾಡ್ಬೋದು. ಈ 4 ಆದಮೇಲೆ ಇಲ್ಲ ಆಗ್ತಾ ಇಲ್ಲ, ನೆಕ್ಸ್ಟ್ ಏನಾದರೂ ಮಾಡಬೇಕು ಅಂದರೆ ನಮ್ಮ V.9 ಈವೆಂಟ್ಸ್ ಫ್ರಾಂಚೈಸಿ ಔಟ್ಲೆಟ್ ಕೂಡ ನಾವು ಕೊಡ್ತೀವಿ. ಆಲ್ರೆಡಿ ನಾವು ಒಂದು ಫ್ರಾಂಚೈಸಿ ಔಟ್ಲೆಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಜ್ಞಾನಭಾರತಿ ಕ್ವಾರ್ಟರ್ಸ್ ಬಸ್ ಸ್ಟಾಪ್ ಏನಿದೆ, ನಮ್ಮ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪ ಅಂತ ಬರುತ್ತೆ, SVK ಚೌಟ್ರಿ ಅದ್ರ ಪಕ್ಕದಲ್ಲೇ ಇದೆ. ನೀವು ವಿಡಿಯೋ ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಫ್ರಾಂಚೈಸಿ ಔಟ್ಲೆಟ್ ಇದೆ. ಈಗ ಕಲ್ತ ಮೇಲೆ ಅವ್ರು ಯಾವ ರೀತಿ ಬಿಸ್ನೆಸ್ನ ಮಾಡ್ಬೋದು ಸರ್? ಹೌದು, ಕಲ್ತ ಮೇಲೆ ಈ 5 ಆಪರ್ಚುನಿಟಿ ಏನು ಹೇಳಿದೆ ಅದನ್ನ ನೀವು ಅಪ್ಲೈ ಮಾಡ್ಬೋದು. ನೀವು ಅದನ್ನ ಬೇಗ ಇಮಿಡಿಯೇಟ್ ಆಕ್ಷನ್ ತಗೋಬಹುದು. ನೀವು ಕೋರ್ಸ್ ಸ್ಟಾರ್ಟ್ ಇಮಿಡಿಯೇಟ್ ನಾಳೆನೆ ಹೋಗಿ ನೀವು ಸೀನಿಯರ್ ಇವೆಂಟ್ ಆರ್ಗನೈಸರ್ಸ್ ಮತ್ತೆ ಜೂನಿಯರ್ ಇವೆಂಟ್ ಆರ್ಗನೈಸರ್ಸ್ ಮತ್ತೆ ಈವೆಂಟ್ ವೆನ್ಯೂಗಳು ನಮ್ದು ಒಂದಿಷ್ಟು ಲಿಸ್ಟ್ ಔಟ್ ಇದೆ. ಅದನ್ನೆಲ್ಲ ನಾವು ಪ್ರೊವೈಡ್ ಮಾಡೋದ್ರ ಜೊತೆಗೆ ನಾವು ಡೈರೆಕ್ಟ್ ಲಿಂಕ್ ಮಾಡ್ಕೊಡ್ತೀವಿ. ಯಾಕೆಂದ್ರೆ ನಮ್ದೊಂದು 15 years ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅದು ಒಂದು ಮಾರ್ಕೆಟ್ ಅಲ್ಲಿ ಒಂದು ಗುಡ್ ವಿಲ್ ಇದೆ. ಮತ್ತೆ ರೆಫರೆನ್ಸ್ ಮಾಡ್ತೀವಲ್ಲ, ವರ್ಡ್ ಆಫ್ ಮೌತ್. ಎಕ್ಸಾಂಪಲ್, ಇವಾಗ ನಾವು ಈವೆಂಟ್ ವೆನ್ಯೂ ಅಂತ ಹೇಳೋದಾದ್ರೆ ನಮ್ಮ ನಾಗರಬಾವಿ ನಿಯರ್ ಬೈ ನಾನು ಇಲ್ಲೇ ಲೊಕೇಟ್ ಆಗಿರೋದ್ರಿಂದ ನಮ್ಮ ಕಾಮಧೇನು ವೆಜ್ ಏನ್ ಹೋಟೆಲ್ ಈವೆಂಟ್ ವೆನ್ಯೂ ಇದೆ, ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಈವೆಂಟ್ ಮಾಡ್ಬೋದು. ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇರೋರಂಥವ್ರು, ಅಲ್ಲಿ ಈವೆಂಟ್ ಮಾಡ್ತಾ ಇರೋದು ಮಹೇಶ್ ಸರ್ ಅಂತ ಇದ್ದಾರೆ, ಅವರು ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಿಂಗ್ಸ್ ಕ್ಲಬ್ ಅಂತೂ ತುಂಬಾ ಚೆನ್ನಾಗಿ ಹಾಸ್ಪಿಟಾಲಿಟಿ ಕೊಡ್ತಾರೆ. ನಮ್ಮ ಸಂಶೋಧನ್ ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಅಲ್ಲಿ ನಮ್ಮ ಸಾಗರ್ ಅಂಡ್ ಟೀಮ್ ಇದ್ದಾರೆ, ದೀಪಕ್ ಸರ್ ಇದ್ದಾರೆ, ಅವರು ಕೂಡ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ನಮ್ಮ ಉಳ್ಳಾಲ್ ಮೇನ್ ರೋಡ್ ಅಲ್ಲಿ ನಿಮ್ಗೆ ಅಮೃತನ ಪಾರ್ಟಿ ಹಾಲ್ ಇದೆ, ಅಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್. ಮತ್ತೆ ಕೃಷ್ಣ ಅರಮನೆ ಅಂತ ಇದೆ. ಮತ್ತೆ ನೀವೇನಾದ್ರೂ ದೊಡ್ಡ ಹ್ಯೂಜ್ ಈವೆಂಟ್ ವೆನ್ಯೂನ ನೋಡ್ತಾ ಇದ್ರೆ ನಿಮ್ಗೆ ನಮ್ಮ ಮೈಸೂರು ರೋಡ್ ಹತ್ರ ಇರುವಂತ ನಂದಿಲಿಂಗ್ ಗ್ರೌಂಡ್ ಇದೆ. ಅದಾದ್ಮೇಲೆ ನೀವು ನಮ್ಮ ಕೆಂಗೇರಿ ಮೇನ್ ರೋಡ್ ಅಲ್ಲಿ ನೀವು ನೈಸ್ ಜಂಕ್ಷನ್ ಏನಿದೆ, ಅಲ್ಲಿ JK ಗ್ರ್ಯಾಂಡ್ ಅರೆನಾ ಅಂತ ಇದೆ. ಸೂಪರ್ ಎಕ್ಸ್ಪೀರಿಯನ್ಸ್ ಮತ್ತೆ ತುಂಬಾ ಆಪರ್ಚುನಿಟಿಗಳಿದೆ. ನೀವು ನಮ್ಮ ರಾಜಾಜಿನಗರದಲ್ಲಿ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಈ ಒಂದು ವೆಡ್ಡಿಂಗ್ ವೆನ್ಯೂ, ಸಪ್ತಪದಿ ವೆಡ್ಡಿಂಗ್ ವೆನ್ಯೂ, ಸಪ್ತಗಿರಿ ವೆಡ್ಡಿಂಗ್ ವೆನ್ಯೂ ತುಂಬಾ ಚೆನ್ನಾಗಿದೆ. ಎಷ್ಟೊಂದಿದೆ. ನಮ್ಮ ತಾವರೆಕೆರೆ ಕಡೆ ಕೂಡ ಇವಾಗ ತುಂಬಾ ವೆನ್ಯೂಗಳಾಗ್ತಾ ಇದೆ. ವಿಸ್ತಾರ ಅಂತ ಇದೆ, ಇನ್ನ ತುಂಬಾ ಇದೆ. ಸೊ ನಮ್ಮಲ್ಲಿ ಏನು ಅಂತ ಅಂದ್ರೆ ನಾವು ರೆಫರೆನ್ಸ್ ಕೊಡ್ತೀವಿ. ನಮ್ಮ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ನಮ್ದು ಗ್ರೂಪ್ಗಳಿದೆ, ಅಲ್ಲೂ ಕೇಳ್ತಾ ಇರ್ತಾರೆ. ನಿಮ್ಗೆ
ರೆಗ್ಯುಲರ್ ಆಗಿ ಮಂತ್ಲಿ ವರ್ಕ್ ಮಾಡ್ತೀನಿ ಅಂದ್ರೂ ಆಪರ್ಚುನಿಟಿ ಇದೆ. ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತೀನಿ ಅಂತ ಅಂದ್ರೂ ಎಕ್ಸ್ಪೋಗಳಿದೆ, ಫುಡ್ ಫೆಸ್ಟಿವಲ್ಗಳಿದೆ, ಡೈಲಿ ಇವೆಂಟ್ಸ್ಗಳು ಎಷ್ಟು ನೂರಾರು ಇವೆಂಟ್ಗಳು ಆಗ್ತಾ ಇರುತ್ತೆ. ನೀವು ಕರೆಕ್ಟ್ ಆಗಿ ನೀವು ಎಲ್ಲಿ ವರ್ಕ್ ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟ್. ಈಗ ಒಂದು ಸಣ್ಣ ಸಿಟಿನಲ್ಲಿ ಮಾಡೋದಾದ್ರೆ ಇವರು ಬೇರೆ ಕಡೆ, ಬೆಂಗಳೂರು ಬಿಟ್ಟು ಬೇರೆ ಕಡೆ ಮಾಡೋದಾದ್ರೆ ಅವ್ರು ಯಾವ ರೀತಿ? ಹೌದು ನಮ್ಗೆ ಎಂಕ್ವೈರಿ ಕೂಡ ಬಂದಿದೆ ಸರ್. ನಾನು ಇವಾಗ ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದೀನಿ, ಅಲ್ಲಿಂದ ಇಲ್ಲಿ ಬರ್ಬೋದಾ, ಮತ್ತೆ ಬಂದು ಕೋರ್ಸ್ ನ ಮಾಡ್ಕೊಂಡು ಅಲ್ಲಿ ಹೇಗ್ ಮಾಡ್ಬೋದು. ನೀವು ನಾನು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡಕ್ ಆಗೋದಿಲ್ಲ, ಯಾಕೆಂದ್ರೆ ತುಂಬಾ ಡ್ಯೂರೇಷನ್ ಆಗ್ಬಿಡುತ್ತೆ, ನಿಮ್ಗೂ ಟೈಮ್ ಕಮ್ಮಿ ಇರುತ್ತೆ. ಏನಪ್ಪ ಇಷ್ಟೊಂದು ಲ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅನ್ಸ್ಬೋದು. ಸ್ವಲ್ಪ ಜಾಸ್ತಿ ವಿಡಿಯೋ ಲೆಂತ್ ಆದ್ರೂ ಕೂಡ ನೋಡಿ ಸರ್. ಇಲ್ಲಿ ಹೇಗೆ ಅಂತ ಅಂದ್ರೆ 80% ಪ್ರಾಕ್ಟಿಕಲ್, 20% ಥಿಯರಿ, ಎಂಡ್ ಟು ಎಂಡ್ ಹೇಳ್ಕೊಟ್ಬಿಡ್ತೀವಿ ನಾವು. ಈ ಡ್ಯೂರೇಷನ್ ಕೂಡ ಎಷ್ಟು 30 to 40 ಡೇಸ್ ಏನ್ ಮಾಡಿದೀವಿ ಅದ್ರಲ್ಲಿ ಇವಾಗ ಬಲೂನ್ ಡೆಕೋರೇಷನ್ ಅಂತ ಅಂದ್ರೆ ಯಾವ ತರ ಬಲೂನ್ ನ ಬ್ಲೋ ಮಾಡ್ಬೇಕು, ಮತ್ತೆ ಎಷ್ಟು ಥೀಮ್ ಮಾಡ್ಬೇಕು. ಸ್ಟಾರ್ಟಿಂಗ್ ಒಂದು ಆರ್ಚ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಆ ಆರ್ಚ್ ಇಂದ ಸ್ಟಾರ್ಟ್ ಮಾಡಿ ಅವರು ಹೇಗೆ ಗ್ರಾಫಿಕ್ ಡಿಸೈನ್ ಮಾಡ್ಬೇಕು, ಪ್ರೊಡಕ್ಷನ್ ನ ಎಲ್ಲಿ ಮಾಡ್ಬೇಕು, ಅದಾದ್ಮೇಲೆ ಆ ಪ್ರೊಡಕ್ಷನ್ ಅಲ್ಲಿ ಹೇಗೆ ಅದನ್ನ ಪರ್ಚೇಸ್ ಮಾಡ್ಬೇಕು. ಸರಿ, ಇಲ್ಲಿ ಏನು ವರ್ಕ್ ಆಗ್ತಾ ಇದೆ? ಇಲ್ಲಿ ಕಂಪ್ಲೀಟ್ಲಿ ಪ್ರೊಡಕ್ಷನ್ ವರ್ಕ್ ಆಗುತ್ತೆ. ಬಿಫೋರ್ ಇವೆಂಟ್, ಪ್ರೆಸೆಂಟ್ ಇವೆಂಟ್, ಆಫ್ಟರ್ ಇವೆಂಟ್ ಅಂತ ಹೇಳ್ಬೋದು. ವಿಡಿಯೋ ಎಡಿಟಿಂಗ್ ಆಗುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ. ಯೂಟ್ಯೂಬ್ಗೆ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ, ವಾಟ್ಸಪ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಆಗುತ್ತೆ. ನಮ್ಮ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಕೆಲವರು ಕೇಳ್ತಾರೆ ಆ ವಿಡಿಯೋ ಎಡಿಟಿಂಗ್ ಮಾಡ್ಕೊಡಿ ಅಂತ, ಅದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಈವೆಂಟ್ ವೆನ್ಯೂ ಓನರ್ಸ್ಗಳು ಕೆಲವರು ಕೇಳ್ತಾರೆ. ಸೊ ಕೆಲವೊಂದು ವಿಡಿಯೋಗಳು ಆಗಿರೋದು ಅದನ್ನ ರೀಲ್ಸ್ ಆಗಿ ಕನ್ವರ್ಟ್ ಮಾಡಿ ಅವ್ರ ಪೇಜ್ಗಳಿಗೆ ಅಪ್ಲೋಡ್ ಮಾಡಕ್ಕೆ ಮತ್ತೆ ಕ್ಲೈಂಟ್ಗೆ ಸೆಂಡ್ ಮಾಡಕ್ಕೂ ಕೇಳ್ತಾರೆ. ಅದಾದ್ಮೇಲೆ ಪೋಸ್ಟರ್ ಡಿಸೈನ್ ಕೂಡ ನಾವು ಇಲ್ಲಿ ಮಾಡ್ತೀವಿ. ವಿಡಿಯೋ ಎಡಿಟಿಂಗ್ ಮತ್ತೆ ಗ್ರಾಫಿಕ್ ಡಿಸೈನ್ ಇಲ್ಲಿ ನಡೆಯುವಂಥದ್ದು. ಮತ್ತೆ ಜಾಬ್ ಏನಾದ್ರು ಸಿಗುತ್ತೆ ಸರ್ ಇಲ್ಲಿ? ಯಾವ ರೀತಿ ಜಾಬ್ ಅಂತ ಅಂದ್ರೆ ಇವಾಗ ನಮ್ ಕಂಪ್ಲೀಟ್ ಆಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಾ ಇರೋದ್ರಿಂದ ಈ ವಿಡಿಯೋ ನೋಡ್ತಾ ಇರೋರು ನೀವೇನಾದ್ರೂ ವಿಡಿಯೋ ಎಡಿಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇದ್ರೆ, ಎಸ್ಪೆಷಲಿ ನೀವು ರೀಲ್ಸ್ ಗಳನ್ನ ಮಾಡೋದಿದ್ರೆ, ಒಂದು ಮೊಬೈಲ್ ಅಲ್ಲಿ ಎಡಿಟಿಂಗ್ ಮಾಡಿದ್ರೆ ಅವೈಲೇಬಲ್ ಇರೋದಿಲ್ಲ ಜಾಬ್. ಸಾಫ್ಟ್ವೇರ್ ನಾಲೆಜ್ ಇರ್ಬೇಕು ನಿಮ್ಗೆ, ಅದನ್ನ ಇದ್ರೆ ಖಂಡಿತವಾಗ್ಲೂ ಇಲ್ಲೂ ಕೂಡ ಜಾಬ್ ಇದೆ. ಮತ್ತೆ ನಮ್ಗೆ ತುಂಬಾ ಕಂಪನೀಸ್ಗಳು ಕನೆಕ್ಟ್ ಇರೋದ್ರಿಂದ ನಾವು ರೆಫರ್ ಕೂಡ ಮಾಡ್ತೀವಿ. ಗ್ರಾಫಿಕ್ ಡಿಸೈನರ್ಗೂ ಕೂಡ ಇಲ್ಲಿ ಜಾಬ್ ಅವೈಲೇಬಲ್ ಇದೆ. ಮತ್ತೆ ವಿಡಿಯೋ ಎಡಿಟರ್ಗೂ ಕೂಡ ತುಂಬಾ ಏನು ಅಡ್ವಾಂಟೇಜ್ ಇದೆ. ಪ್ರಾಪರ್ ನಿಮ್ಗೆ ಸಾಫ್ಟ್ವೇರ್ ನಾಲೆಜ್ ಇದ್ದು ಮಾಡ್ತೀನಿ ಅಂದ್ರೆ ನೀವು ನಮ್ ಕನೆಕ್ಟ್ ಆಗ್ಬೋದು. ನಾವು ನಮ್ಮ ಕಂಪನಿಗೂ ವರ್ಕ್ ಮಾಡ್ಬೋದು, ನಾವು ಬೇರೆ ಕಡೆನೂ ಕೂಡ ರೆಫರ್ ಮಾಡ್ಬೋದು. ಇವಾಗ ಒಂದು 10,000 ಒಂದು ಬರ್ಡೇ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಒಂದು 5 ಲಕ್ಷದ ವೆಡ್ಡಿಂಗ್ ಬಂದ್ಬಿಡುತ್ತೆ, 10 ಲಕ್ಷದ ವೆಡ್ಡಿಂಗ್ ಬಂದ್ಬಿಡುತ್ತೆ. ಅದನ್ನ ನೀವು ಟೇಕಪ್ ಮಾಡೋ ರೀತಿ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಅದನ್ನ ನೀವು ಯಾವ ಸೀನಿಯರ್ ಈವೆಂಟ್ ಆರ್ಗನೈಸರ್ ಜೊತೆ ಕನೆಕ್ಟ್ ಆಗ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಎಂಡ್ ಟು ಎಂಡ್ ಕೊಡ್ತೀವಿ. ನಮ್ ವೆಡ್ಡಿಂಗ್ ಫೀಲ್ಡ್ ಆಗ್ಲಿ, ಈವೆಂಟ್ ಫೀಲ್ಡ್ ಆಗ್ಲಿ ಹ್ಯೂಜ್ ಇದೆ ಸರ್. ನಮ್ಮ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಬಗ್ಗೆ ನಾವು ಹೇಳೋದಾದ್ರೆ ನಮ್ಮ ಧ್ರುವ ಸರ್, ವೆಡ್ಡಿಂಗ್ ಬೈ ಧ್ರುವ ಸರ್, ಅವರು ಹ್ಯೂಜ್ ಆಗಿ ಮಾಡ್ತಾರೆ, ಮತ್ತೆ ನಾಲೆಜ್ ತುಂಬಾ ಕೊಡ್ತಾರೆ. ಅದ್ರ ಜೊತೆಗೆ ನೀವು ಟೈನ್ ಪ್ರೊಡಕ್ಷನ್ ಅಂತ ಬಂದ್ರೆ ನಿಮ್ಗೆ ಮಧುಸೂದನ್ ಸರ್ ಮತ್ತೆ ಅಭಿ ಸರ್ ಆಗಿರ್ಬೋದು, ಇನ್ನ ತುಂಬಾ ಜನ ಇದ್ದಾರೆ. ಫ್ಲವರ್ ಡೆಕೋರೇಷನ್ ಅಂತ ಬಂದ್ರೆ ಶಂಕರ್ ಸರ್ ಆಗಿರ್ಬೋದು, ನಮ್ಮ ರಾಜು ಸರ್ ಸಪ್ತಪದಿ ವೆಡ್ಡಿಂಗ್ ವೆನ್ಯೂ ರಾಜು ಸರ್ ಆಗಿರ್ಬೋದು. ನಾವು ತುಂಬಾ ಜನ ಇವಾಗ ವೆನ್ಯೂಲು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡೋರು ಇದ್ದಾರೆ. ನಿಮ್ ಏನೇ ಇದ್ರು ನಿಮ್ದು ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವೆನ್ಯೂ ಅಂತ ಬಂದ್ರೆ ಫುಲ್ ನೀವು ಮ್ಯಾರಥಾನ್, ವಾಕಥಾನ್, ಫುಡ್ ಫೆಸ್ಟಿವಲ್, ವೆಡ್ಡಿಂಗ್ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ಕಾರ್ಪೊರೇಟ್ ಇವೆಂಟ್ ಆಗಿರ್ಬೋದು, ಎಷ್ಟೊಂದು ವೆನ್ಯೂಗಳಿದೆ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ವೆನ್ಯೂಗಳಿದೆ. ಅದಾದ್ಮೇಲೆ ನಮ್ಮಲ್ಲಿ ಎಷ್ಟೊಂದು, ನಾನು ಕೆಲವೊಂದು ವೆನ್ಯೂಗಳ ಹೆಸರು ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ಮುಂದೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಎಲ್ಲಾ ವಿಡಿಯೋಗಳಲ್ಲಿ ಇನ್ನ ಜಾಸ್ತಿ ವೆನ್ಯೂಗಳಾಗಿರ್ಬೋದು, ಈವೆಂಟ್ ಆರ್ಗನೈಸರ್ಸ್ಗಳ ಬಗ್ಗೆ ಆಗಿರ್ಬೋದು ಎಲ್ಲಾನು ಹೇಳ್ತೀನಿ. ಈಗ ನಂದಿಲಿಂಗ್ ಗ್ರೌಂಡ್ ಅಂತ ನಾನು ಎಕ್ಸಾಂಪಲ್ ಹೇಳೋದಾದ್ರೆ, ಅಲ್ಲಿ ಕೃಷ್ಣ ಸರ್ ಇದ್ದಾರೆ. ಸೊ ಅವರು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ, ಪ್ರೊಡಕ್ಷನ್ ಇಂದ ಹಿಡಿದು ವೆನ್ಯೂ ಇಂದ ಹಿಡಿದು ಎಂಡ್ ಟು ಎಂಡ್. ನಿಮ್ಗೆ ಯಾವ ವೆಂಡರ್ ಬೇಕು ಎಲ್ಲಾನು ಲೀಡ್ ಕೊಡ್ತಾರೆ. ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆ, ಫ್ರೀಡಮ್ ಕೊಡ್ತಾರೆ, ಅದು ಇಂಪಾರ್ಟೆಂಟ್. JK ಗ್ರ್ಯಾಂಡ್ ಅರೆನಾದಲ್ಲಿ ಆಗಿರ್ಬೋದು, ನಮ್ಮ ಪ್ರಶಾಂತ್ ಸರ್ ಅಂತ ಇದ್ದಾರೆ, ಅವರು ಕೂಡ ಈಗ ಮೂವಿ ರಿಲೇಟೆಡ್ ಏನಾದ್ರು ಇವೆಂಟ್ಗಳು ಮಾಡ್ತೀರಿ ಅಂತಂದ್ರೆ ನಮ್ಮ ವರುಣ್ ಸರ್ ಇದ್ದಾರೆ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಪ್ರೊಡ್ಯೂಸರು. ಇನ್ನ ತುಂಬಾ ಜನ ಇದ್ದಾರೆ, ಸಹನಾ ಮೂರ್ತಿ ಸರ್ ಆಗಿರ್ಬೋದು, ಎಷ್ಟೊಂದ್ ಜನ ಇದ್ದಾರೆ. ಸೊ ನಿಮ್ಗೇನು ಮಾಡ್ಬೇಕು ಅನ್ನೋದು ಒಂದು ಛಲ ಇರ್ಬೇಕು.
ಪೇಷನ್ಸ್ ಇರಬೇಕು. ಓಕೆ, ಈಗ ಕಲ್ತ ಮೇಲೆ ಇನ್ವೆಸ್ಟ್ಮೆಂಟ್ ಎಲ್ಲ ಎಷ್ಟು ಬೇಕಾಗುತ್ತೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಎಲ್ಲ? ಕರೆಕ್ಟ್. ಆ ಇನ್ವೆಸ್ಟ್ಮೆಂಟ್ ಕೂಡ ನೀವು ಯಾವುದನ್ನ ಮಾಡ್ತಿದ್ದೀರಾ ಅಂತ ಪ್ಲಾನ್ ಮಾಡಬೇಕು. ಫಸ್ಟ್ ನೀವು ಬರ್ಡೇ ಆರ್ಡರ್ ಬಂತ, ಆ ಬರ್ಡೇ ಆರ್ಡರ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಓಕೆ, ಮಿನಿಮಮ್ ಒಂದು 5,000 ಅನ್ಕೊಳ್ಳಿ, 10,000 ಅನ್ಕೊಳ್ಳಿ. ನಿಮ್ಮ ಬಜೆಟ್ ಎಷ್ಟಿದೆ ಅಂತ ಸೆಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು 50,000 ಬಜೆಟ್ ಇದೆಯಾ, ಇಲ್ಲ 1,00,000 ಬಜೆಟ್ ಇದೆಯಾ, ಇಲ್ಲ 10,000 ಇದೆಯಾ? ಫಸ್ಟ್ ನಿಮ್ಗೆ ಆರ್ಡರ್ ಬಂದಿದ ತಕ್ಷಣ ಪ್ಲಾನ್ ಮಾಡಬೇಕು. ನಮ್ಗಳ ಸಪೋರ್ಟನ್ನ ತಗೊಂಡು ನೀವು ಆ ಒಂದು ಪ್ರಾಪ್ಸ್ಗಳು ಏನಿದೆ ಇಲ್ಲ ಪರ್ಚೇಸ್ ಮಾಡೋಕ್ಕಾಗತ್ತಾ, ಇಲ್ಲ ರೆಂಟ್ ಔಟ್ ಮಾಡ್ಬೋದಾ, ಇಲ್ಲ ನಿಮ್ಮ ಹತ್ರ ಒಂದು 50,000 ಮಾತ್ರ ಇದೆ, ಆ 50,000ದಲ್ಲಿ ಯಾವ ತರ ಪ್ರಾಪ್ಸ್ಗಳನ್ನ ನೀವು ತಗೋಬಹುದು, ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಇಲ್ಲ 10,000 ಇದೆ, ಆ 10,000ದಲ್ಲಿ ನೀವು ಯಾವ ತರ ಪ್ರಾಪ್ಸ್ಗಳನ್ನ ತಗೊಂಡು ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಓಕೆ, ಈಗ ಏನೆಲ್ಲ ಕಲ್ಸ್ಕೊಡ್ತೀರಾ ಸರ್? ಮೋಸ್ಟ್ ಇಂಪಾರ್ಟೆಂಟ್, ನಾನು ವಿಡಿಯೋದಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಎಷ್ಟೊಂದು ಜನಕ್ಕೆ ಗೊತ್ತಿದೆ, ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. B2B ಬಿಸ್ನೆಸ್ ಅಂದ್ರೆ ಏನು, B2C ಬಿಸ್ನೆಸ್ ಅಂದ್ರೆ ಏನು, B2B2C ಬಿಸ್ನೆಸ್ ಅಂದ್ರೆ ಏನು ಗೊತ್ತಿರೋದಿಲ್ಲ. ನೀವು ಈವೆಂಟ್ ಆರ್ಗನೈಸರ್, ನಾನು ಈವೆಂಟ್ ಆರ್ಗನೈಸರ್, ನಾವಿಬ್ರು ಸರ್ವಿಸ್ನ ತಗೊಳ್ಳೋದು ಮತ್ತೆ ಕೊಡೋದನ್ನ B2B ಬಿಸ್ನೆಸ್ ಅಂತ ಹೇಳ್ತೀವಿ. B2B2C ಅಂತಂದ್ರೆ ನೀವು ಈವೆಂಟ್ ಆರ್ಗನೈಸರ್, ನಾನು ಈವೆಂಟ್ ಆರ್ಗನೈಸರ್, ನಾವಿಬ್ರು ಅಸೋಸಿಯೇಟ್ ಮತ್ತೆ ಕೊಲಾಬ್ರೇಟ್ ಆಗಿ ನಾವು ಕಸ್ಟಮರ್ಗೆ ಸರ್ವಿಸ್ ಕೊಡುವಂಥದ್ದು. ದಿಸ್ ಇಸ್ ಕಾಲ್ಡ್ B2B2C. ಮತ್ತೆ B2C ಬಿಸ್ನೆಸ್ ಅಂತ ಅಂದ್ರೆ ನೀವು ಇವಾಗ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ನಿಮ್ ಫ್ಯಾಮಿಲಿಲೇ ಯಾರೋ ಒಬ್ರಿಗೆ ವೆಡ್ಡಿಂಗ್ ಮಾಡ್ಬೇಕಾಗತ್ತೆ, ಇಲ್ಲ ಮನೆ ಗುರುಪ್ರವೇಶ ಆಗ್ಬೇಕಾಗತ್ತೆ, ಇಲ್ಲ ಒಂದು ಬರ್ಡೇ ಮಾಡ್ಬೇಕಾಗತ್ತೆ. ಅದನ್ನ ನೀವು V.9 ಈವೆಂಟ್ಸ್ಗೆ ಕಾಲ್ ಮಾಡಿ, ಸರ್ ನಿಮ್ದು ಒಂದು ವಿಡಿಯೋ ನೋಡಿದೆ ಉದ್ಯಮ ಯೂಟ್ಯೂಬ್ ಚಾನಲ್ ಅಲ್ಲಿ, ಈ ತರ ಈವೆಂಟ್ ಇದೆ ಮಾಡ್ಕೊಡ್ತೀರಾ? ಇದನ್ನ B2C ಬಿಸ್ನೆಸ್ ಅಂತ ಹೇಳ್ತೀವಿ. ಇದನ್ನ ಕಂಪ್ಲೀಟ್ ಆಗಿ ಫ್ರಂಟ್ ಎಂಡ್ ಹೇಗ್ ಮಾಡಬೇಕು, ಬ್ಯಾಕ್ ಎಂಡ್ ಹೇಗ್ ಮಾಡಬೇಕು ಎಲ್ಲ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಮೋರ್ ಡೀಟೇಲ್ಸ್ ನಿಮ್ ವೆಬ್ಸೈಟ್ ಕೂಡ ಹೋಗಿ ಚೆಕ್ ಮಾಡಿ, ಮತ್ತೆ 1-to-1 ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಡೌಟ್ ಎಲ್ಲ ಕ್ಲಾರಿಫೈ ಆಗುತ್ತೆ. ಸರಿಗೆ ನಿಮ್ಮ ಈವೆಂಟ್ ಕೋರ್ಸ್ನಲ್ಲಿ ಸಿಲೆಬಸ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಒಂದು 21 ಚಾಪ್ಟರ್ ಕೂಡ ಮಾಡಿದ್ವಿ ನಾವು. ಆ ಚಾಪ್ಟರು ಯಾವ ಥರ ಬಲೂನ್ ಡೆಕೋರೇಷನ್ ಮಾಡಬೇಕು, ಫ್ಲವರ್ ಡೆಕೋರೇಷನ್ ಯಾವ ಥರ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ವೆಂಡರ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ, ಬಜೆಟ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ. ಸೊ ಇನ್ನು ಸುಮಾರು ಸಿಲೆಬಸ್ಗಳು ನೀವು ನೋಡ್ಬೋದು. 1-to-1 ಬಂದು ನೀವು ಮೀಟ್ ಮಾಡಿದಾಗ ನಮ್ಮ ಅಡ್ಮಿನ್ ಇರ್ತಾರೆ, ನಾವಿರ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನೀವು ತಗೋಬೋದು. ಓಕೆ, ಸರಿಗೆ ಈ ಫೀಲ್ಡಲ್ಲಿ ದುಡ್ಡು ಮಾಡ್ಬೋದಾ ಸರ್? 100% ದುಡ್ಡು ಮಾಡ್ಬೋದು. ಎಕ್ಸಾಂಪಲ್, ಇವಾಗ ನೀವು ಆಲ್ಮೋಸ್ಟ್ ಎಲ್ಲ ಸಿಟೀಸ್ಗಳಲ್ಲಿ ಸ್ಯಾಟರ್ಡೆ ಸಂಡೇನೇ ಈವೆಂಟ್ಗಳಾಗೋದು. ಹೌದು, ಹಾಗಾಗಿ ಒಂದು 4 ಈವೆಂಟ್ ಮಾಡಿದ್ರು ಸಾಕು. ಯಾವ ತರ ಈವೆಂಟ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ದೊಡ್ಡ ದೊಡ್ಡ ಈವೆಂಟ್ ಆದ್ರೆ ಜಾಸ್ತಿ ಇನ್ನ ಜಾಸ್ತಿ ಸಿಗುತ್ತೆ. ಓಕೆ, ನಂಗೆ 101% ದುಡ್ಡು ಮಾಡ್ಬೋದು. ಈವೆಂಟ್ ಫೀಲ್ಡ್ ಅನ್ನೋದು ಅನ್ಲಿಮಿಟೆಡ್. ಸೊ ಎಷ್ಟು ಬೇಕಾದರೂ ಸ್ಟಾರ್ಟಿಂಗ್ 1 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 1 ಲಕ್ಷ, 10 ಲಕ್ಷ, 1 ಕೋಟಿ, ಎಷ್ಟು ಬೇಕಾದರೂ ನೀವು ಮಾಡ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನೀವು ಯಾವ ಥರ ಕ್ಲೈಂಟ್ನ ಹ್ಯಾಂಡಲ್ ಮಾಡ್ತೀರಾ, ಯಾವ ಥರ ಸರ್ವಿಸ್ ಕೊಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಇನ್ಹೌಸ್ ಹೇಗಿದೆ ಮತ್ತು ನಿಮ್ಮ ಒಂದು ಫೀಲ್ಡಲ್ಲಿ ಏನು ಸ್ಪೆಷಾಲಿಟಿ, ನಿಮ್ಮ USP ಏನಿದೆ ಅನ್ನೋದನ್ನು ನೋಡಿಕೊಂಡು ನೀವು ಕೋಟ್ ಮಾಡ್ಬೋದು. ತುಂಬ ಅನ್ ಮಾಡ್ಬೋದು. ನಾನು ಹೇಳ್ತೀನಲ್ಲ, ಒಂದು ಆನೆಸ್ಟ್ ಆಗಿ ಹೇಳ್ತೀನಿ, ನೀವು ಡೈಮಂಡ್ ಮಾಡಿದ್ರು ದುಡ್ಡು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಷ್ಟು ದುಡ್ಡಿದೆ. ನೋಡಿ, ನೀವು ಒಂದು ವೆಡ್ಡಿಂಗ್ ಅಂತ ತಗೊಳ್ಳಿ, ಇಲ್ಲ ಒಂದು ಬರ್ಡೇ ತಗೊಳ್ಳಿ, ನಿಮ್ಮ ಹತ್ರ ಇನ್ಹೌಸ್ ಇತ್ತು ಅಂದ್ರೆ, ಇನ್ಹೌಸ್ ಅಂತ ಅಂದ್ರೆ ನಿಮ್ಮ ಹತ್ರನೇ ಎಲ್ಲ ಐಟಮ್ಸ್, ಪ್ರೊಡಕ್ಷನ್ ಐಟಮ್ಸ್ ಎಲ್ಲಾನು ನಿಮ್ಮ ಹತ್ರನೇ ಇತ್ತು ಅಂದ್ರೆ ಒಂದು ಮಾರ್ಜಿನ್ ಇರುತ್ತೆ. ಇಲ್ಲ ನಿಮ್ಮ ಹತ್ರ ಏನು ಇರಲ್ಲ, ನೀವಿರೋದು ಕಂಪ್ಲೀಟ್ ಔಟ್ಸೋರ್ಸ್ ಮಾಡ್ತೀರಾ, ಬೇರೆಯವ್ರ ಕಡೆಯಿಂದ ಪ್ರೊಡಕ್ಷನ್ ನ ತಗೊಂಡ್ ಮಾಡ್ತೀರಾ ಅಂದ್ರೆ ಅದಕ್ಕೊಂದು ಮಾರ್ಜಿನ್ ಇರುತ್ತೆ. ಡಿಪೆಂಡ್, ಒಂದೊಂದು ಈವೆಂಟ್ ನಿಮ್ಗೆ 10% ಸಿಗುತ್ತೆ, ಒಂದೊಂದು ಈವೆಂಟ್ ನಿಮ್ಗೆ 15%, 20%, 25%, ಡಿಪೆಂಡ್ ನಿಮ್ಮ ಮೇಲಾಗಿರುತ್ತೆ. ನೀವು ಯಾವ ತರ ಕ್ಲೈಂಟ್ ಇದ್ದಾರೆ ಮತ್ತೆ ಯಾವ ತರ ಸರ್ವಿಸ್ ಕೊಡ್ತಾ ಇದ್ದೀರಾ, ನಿಮ್ ಪ್ರೊಡಕ್ಷನ್ ಇದೆಯಾ, ಇಲ್ಲಾಂದ್ರೆ ಔಟ್ಸೋರ್ಸ್ ಮಾಡ್ತಿದ್ದೀರಾ, ಇದೆಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ನ ಹೇಳಿದ್ರೆ ಚೆನ್ನಾಗಿದೆ ಸ್ವಲ್ಪ. ನಂಬರು ನೀವೇ ಕೌಂಟ್ ಮಾಡೋಕ್ಕಾಗಲ್ಲ, ಅಷ್ಟು ನಂಬರ್ ನೀವು ತಗೋಬೋದು. ನಿಮ್ಮ ಮೇಲೆ ಡಿಪೆಂಡು. ಇದನ್ನ ನಾನು ಹೇಳಿದ್ರೆ ಆಗಲ್ಲ, ಓನ್ ಎಕ್ಸ್ಪೀರಿಯನ್ಸ್ ಆದ್ರೆ ಚೆನ್ನಾಗಿರುತ್ತೆ. ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದಾ ಇಲ್ವಾ, ಎಷ್ಟು ಮಾಡ್ಬೋದು ಅದೇ ಯಾಕೆ ಸರ್ ಹೇಳಕ್ಕಾಗಲ್ಲ, ಅಷ್ಟು ದೊಡ್ಡ ಮಾರ್ಕೆಟ್ ಚೆನ್ನಾಗೇ ಇದೆ, ಬಟ್ ಇದಿಷ್ಟೇ ಅಂತ ಹೇಳಕ್ಕಾಗಲ್ಲ. ಹಂಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಅಷ್ಟೇ.
ಓಕೆ, ಎಕ್ಸ್ಪೀರಿಯನ್ಸ್ ಆದಾಗ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಓಕೆ, ಒಟ್ಟಾರೆ ಒಂದು ಒಳ್ಳೆ ಇನ್ಕಮ್ ಮಾಡ್ಬೋದಲ್ವಾ? 100%. ತಿಂಗಳಿಗೆ ಒಂದು 5 ಇವೆಂಟ್ ಮಾಡಿದ್ರೆ 5 ಲಕ್ಷ ಸಂಪಾದನೆ ಮಾಡ್ಬೋದು. ತಿಂಗಳಲ್ಲಿ 5 ದಿವಸ ಕೆಲಸ ಮಾಡಿದ್ರೆ ಸಾಕು 5 ಲಕ್ಷ ರೂಪಾಯಿ ಹೌದು, ಮಾಡ್ಬೋದು. 100% ಮಾಡ್ಬೋದು. ಓಕೆ ಓಕೆ, ಈಗ ನಿಮ್ಗೆ ಯಾಕೆ ಈ ಫೀಲ್ಡಿಗೆ ಬರಬೇಕು ಅಂತ ಅನ್ನಿಸ್ತು ಸರ್? ಅಂದರೆ ಇದು ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಇನ್ನೊಂದು ಇಂಟರ್ವ್ಯೂ ಪಾಡ್ಕಾಸ್ಟಲ್ಲಿ ಹೇಳ್ತೀನಿ. ಓಕೆ ಸರಿ, ಬೇಡ ಈಗ. ಓಕೆ ಸರ್, ಈಗ ಜಾಬ್ ಆಪರ್ಚುನಿಟಿ ಅಂತ ಇದರಲ್ಲಿದೆ. ತುಂಬ ಕಡೆ ನಮ್ಮ ವೀಕ್ಷಕರು ತುಂಬ ಜನ ಜಾಬ್ ಮಾಡಬೇಕು, ಜಾಬ್ ಎಲ್ಲೂ ಇಲ್ಲ ಅಂತ ತುಂಬ ಕಡೆ ಎಕ್ಸ್ಪೋಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ. ತುಂಬ ಜನ ಕೇಳಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಹೇಳಿ ಸರ್, ನಿಮ್ಮ ಸಂಸ್ಥೆ. ನೋಡಿ, ನಿಮಗೆ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಕೊಟ್ಬಿಟ್ಟಿದ್ದೀನಿ ಯಾವ ಥರ ಜಾಬ್ ಆಪರ್ಚುನಿಟಿ ಅಂತ. 5 ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಫಸ್ಟ್ ಜಾಬ್ ಪ್ಲೇಸ್ಮೆಂಟ್ ಫಸ್ಟ್ಗೆ ಇದೆ ಅದು. ಫಸ್ಟೇ ಜಾಬ್ ಪ್ಲೇಸ್ಮೆಂಟ್. ಓಕೆ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ. ಸೀನಿಯರ್ ಈವೆಂಟ್ ಆರ್ಗನೈಸರ್ ಜೊತೆ ವರ್ಕ್ ಮಾಡ್ಬೋದು, ಇಲ್ಲ ಜೂನಿಯರ್ ಈವೆಂಟ್ ಆರ್ಗನೈಸರ್ ಜೊತೆ ವರ್ಕ್ ಮಾಡ್ಬೋದು, ಇಲ್ಲ ಈವೆಂಟ್ ವೆನ್ಯೂ ಅಲ್ಲಿ ನೀವು ವರ್ಕ್ ಮಾಡ್ಬೋದು. ಓಕೆ, ತುಂಬಾ ಕಡೆ ಆಪ್ಷನ್ಸ್ ಇದೆ. ನಾವು ಒಂದು ಪ್ರೋಟೋಕಾಲ್ ಮಾಡಿದೀವಿ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊ. ಓಕೆ ಓಕೆ, ಇದರಲ್ಲಿ ಸ್ಯಾಲ್ರಿ ವೈಸ್ ಹೇಳೋದಾದ್ರೆ? ಸ್ಯಾಲ್ರಿ ಡೆಫಿನೆಟ್ಲಿ ನಾನು ಇದರಲ್ಲಿ ಏನು ಹೈಡ್ ಮಾಡೋದಿಲ್ಲ. ಇದನ್ನು ಕೂಡ ನಿಮ್ಮ ಮೇಲೆ ಡಿಪೆಂಡ್. ನೀವು ಮಾತಾಡಿಸ್ಬೇಕು. ಏನ್ ಕಲ್ತ್ಕೊಂಡು ಬಂದಿದ್ದೀರಾ ಈ ಕೋರ್ಸ್ ಇಂದ? V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಇಂದ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅಂತ ಒಂದು ಟ್ಯಾಗ್ ಲೈನ್ ಇದೆ. ಇಲ್ಲಿಂದ ಏನ್ ಕಲ್ತ್ಕೊಂಡು ಹೋಗಿದ್ದೀರಾ ಅಂತ ನೀವು ಕೇಳಬೇಕು. ಅಲ್ಲಿ ಕೇಳಿದಾಗ ಅವ್ರು ಆಫರ್ ಮಾಡ್ತಾರೆ, ಇಲ್ಲ ನೀವೇ ಕೇಳ್ಬೋದು, ನನಗಿಷ್ಟು ಮಿನಿಮಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಕೇಳಿದ್ರೆ ನೀವು ತಗೋಬಹುದು. ಓಕೆ, ಎಲ್ಲಾನು ನಿಮ್ಮ ಮೇಲೆ ಡಿಪೆಂಡ್. ಬಟ್ ಜಾಬ್ ಅಂತೂ ಸಿಗುತ್ತೆ. ಓಕೆ, ಈಗ ಫ್ರೀಲಾನ್ಸಿಂಗ್ ವರ್ಕ್ ಅಂದ್ರೆ? ಎಸ್, ನಿಮ್ ಜಾಬ್ ಮಾಡಕ್ ಇಷ್ಟ ಇಲ್ಲ, ತಿಂಗಳಿಗೆ ನೀವು ಜಾಬ್ ಅಲ್ಲಿ ಅರ್ನಿಂಗ್ ಮಾಡಬೇಕು, 10th ಆಗ್ತಾ ಇದ್ದಂಗೆ ನಾನು ಡ್ರಾಪ್ ಮಾಡಬೇಕು ಅನ್ನೋದು ಇಷ್ಟ ಇಲ್ಲ. ಫ್ರೀಲಾನ್ಸಿಂಗ್, ಇವತ್ತು ನಾನು ವರ್ಕ್ ಮಾಡ್ದ ನಂಗೆ ಸ್ಯಾಲ್ರಿ ಬೇಕು, ಇಲ್ಲ ಒಂದು ವೀಕಿಗೆ ಬೇಕು, ಆ ಥರ ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಇದೆ ಆ ಥರ ನೀವು ಫ್ರೀಲಾನ್ಸಿಂಗ್ ಕೂಡ ಜಾಬ್ ಮಾಡ್ಬೋದು. ಅದು ಯಾವ ರೀತಿಯಾಗಿ ಮಾಡ್ಬೋದು ಸರ್? ಎಕ್ಸಾಂಪಲ್, ಇವಾಗ ಒಂದು ಎಕ್ಸ್ಪೋ ಬರ್ತಾ ಇದೆ. ನಾನು 19th 2021 ಪ್ಯಾಲೇಸ್ ಗ್ರೌಂಡಲ್ಲಿ ತ್ರಿಪುರವಾಸಿನಿ ಗೇಟ್ ನಂಬರ್ 2 ಓಕೆ 10 ಟೋಕೋರ್ ಕೇಟರಿಂಗ್ ಇಂಡಿಯಾ 2024 ಆಗ್ತಿದೆ. ಅಲ್ಲಿ ಎಷ್ಟೊಂದು 100+ ವೆಂಡರ್ಸ್ ಗಳು ಸ್ಟಾಲ್ ಹಾಕಿರ್ತಾರೆ. ಓಕೆ, ಅವರು ಏನ್ ಸ್ಟಾಲ್ ಹಾಕಿರ್ತಾರೆ ಆ ಬ್ರ್ಯಾಂಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಒಬ್ರು ಮ್ಯಾನ್ ಪವರ್ ಬೇಕಾಗ್ತಾರೆ. ಓಕೆ, ಅವರು ಪರ್ ಡೇ 1000 ಇಂದ 1500 2000 ಈ ತರ ಪೇ ಮಾಡೋರು ಇರ್ತಾರೆ. ಓಕೆ, ನಿಮ್ಗೆ ಸ್ಪಷ್ಟವಾಗಿ ಆ ಒಂದು ಪ್ರಾಡಕ್ಟ್ ಮತ್ತೆ ಒಂದು ಕಂಪನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿದ್ರೆ ನೀವು ಪರ್ ಡೇ ಅರ್ನ್ ಮಾಡ್ಬೋದು. ಓಕೆ, ಈ ರೀತಿ ಎಲ್ಲ ಇದೆ. ಹೌದು, ಒಟ್ಟಾರೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಫುಲ್ ಡೀಟೇಲ್ ಹೇಳ್ತೀರಲ್ವಾ? ಹೌದು, ಡೆಫಿನೆಟ್ಲಿ. ಈಗ ವರ್ಕ್ ವಿತ್ ಅಸ್ ಅಂದ್ರೆ ಯಾವ ರೀತಿ? ನೋಡಿ, ನಿಮ್ ಕಮ್ಯುನಿಕೇಶನ್ ಚೆನ್ನಾಗಿದೆ. ನನ್ನ ಲ್ಯಾಂಗ್ವೇಜ್ಗೆ ಬ್ಯಾರಿಯರ್ ಇಲ್ಲ. ನೀವು ಯಾವುದೇ ಲ್ಯಾಂಗ್ವೇಜ್ ಮಾತಾಡಿ, ಕನ್ನಡ ಮಾತಾಡಿದ್ರೆ ಇನ್ನ ಜಾಸ್ತಿ ಆಪ್ಷನ್ಸ್ ಇದೆ. ಯಾಕೆಂದ್ರೆ ನಾವು ಫೋಕಸ್ ಮಾಡ್ತಾ ಇರೋದು ಈ ಮಾರ್ಕೆಟ್ ನ. ಓಕೆ, ಸೊ ಹಾಗಾಗಿ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿದೆ, ಆನ್ ಟೈಮ್ ವರ್ಕ್ ಮಾಡ್ತಿದ್ದೀರಾ, ಹಾಸ್ಪಿಟಾಲಿಟೀಸ್ ಬಗ್ಗೆ ನಾಲೆಜ್ ಇದೆ, ಮತ್ತೆ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕರೆಕ್ಟ್ ಆಗಿ ನೀವು ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ನಮ್ಮ ಕಂಪನಿಲಿ ವರ್ಕ್ ಮಾಡ್ಬೋದು. ಓಕೆ, ನಾವೇ ಅಪಾಯಿಂಟ್ ಮಾಡ್ಕೊಂತೀವಿ. ಓಕೆ, ಯು ಓನ್ ಬಾಸ್ ಅಂತ. ಹೌದು, ಈ 3 ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರಿಗೆ. ಒಂದ್ ಕಡೆ ವರ್ಕ್ ಮಾಡಿರ್ತಾರೆ, ಒಂದ್ ಕಡೆ ಫ್ರೀಲಾನ್ಸಿಂಗ್ ವರ್ಕ್ ಮಾಡಿರ್ತಾರೆ, ಒಂದ್ ಕಡೆ ನಮ್ಮ ಕಡೆನೂ ವರ್ಕ್ ಮಾಡಿರ್ತಾರೆ. ಇದೇನು ಬೇಡ, ನಾನೇ ಓನ್ ಕಂಪನಿ ಮಾಡಬೇಕು, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು BDA ಕಾಂಪ್ಲೆಕ್ಸ್ ಅಲ್ಲಿ ಇದ್ದೀನಿ, ಇಲ್ಲ RR ನಗರದಲ್ಲಿ ಇದ್ದೀನಿ, ಇಲ್ಲ ಕೆಂಗೇರಿ ಉಪನಗರದಲ್ಲಿ ಇದ್ದೀನಿ, ಇಲ್ಲ ಮಲ್ಲತ್ತಳ್ಳಿ RTO ಹತ್ರ ಇದ್ದೀನಿ, ಇಲ್ಲ ವಿಜಯನಗರದಲ್ಲಿ ಇದ್ದೀನಿ, ಎಲ್ಲೋ ಒಂದ್ ಕಡೆ ಇದ್ದೀನಿ, ನಾನೇ ಓನ್ ಆಗಿ ಮಾಡ್ಕೋಬೇಕು. ಇಲ್ಲ ಯಾವುದೋ ಒಂದು ಡಿಸ್ಟಿಕ್ ಸ್ಟೇಟ್ ಅಲ್ಲಿ ಇದ್ದೀರಾ, ಇಲ್ಲ ಯಾವುದೋ ಒಂದು ಸಿಟಿಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಅದನ್ನ ನೀವೇ ಓನ್ ಆಗಿ ಕೂಡ ಈ ಕಂಪನಿನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಫ್ರಾಂಚೈಸಿ ಆಪರ್ಚುನಿಟಿ. ಹೌದು, ಈ 4 ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮಾತ್ರ ನಿಮ್ ಫ್ರಾಂಚೈಸಿ ಆಪರ್ಚುನಿಟಿ ಇರುತ್ತೆ. ಓಕೆ, ಡೈರೆಕ್ಟ್ ನೀವು ಫ್ರಾಂಚೈಸಿ ಕೊಡಿ ಅಂತಂದ್ರೆ ನಾನು ಹೇಗೆ ಕೊಡ್ಲಿ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ ಒಂದು ಕಂಪನಿನ ರನ್ ಮಾಡೋದು ಹೇಗೆ ಅಂತ. ಸೊ ಅದು ಎಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಫೈನಲಿ ನೀವು ಫ್ರಾಂಚೈಸಿ ತಗೋಬಹುದು. ಓಕೆ, ಈಗ ನಿಮಗೆ ಇದನ್ನ ಮಾಡ್ಬೇಕಾದ್ರೆ ಇಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರಿ, ಮೋಸ್ಟ್ಲಿ 15 year ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ. ನಿಮ್ಗೆ ಏನಾದ್ರು ಬೇಜಾರಾಗಿರೋ ಸಂಗತಿ ಏನಾದ್ರು ಇದೆಯಾ ಸರ್ ಈ ಫೀಲ್ಡಲ್ಲಿ? ಹೌದು, ನನಗೆ ಒಂದು ತುಂಬ ಬೇಜಾರಾಗಿರುವಂಥ ಒಂದು ಈವೆಂಟ್ ಅಂತ ಹೇಳ್ಬೋದು. ಲಾಸ್ಟು ಗುರುಕಿರಣ್ ಸರ್ ಬರ್ಡೇ ನಾನೇ ಮಾಡಿದ್ದು, ನಮ್ಮ ಕಂಪ್ನಿನೇ ಮಾಡಿದ್ದು. ಓಕೆ, ಗಣೇಶ್ ಸರ್ ಅಂತ ರೆಫರ್ ಮಾಡಿದ್ರು. ಆ ಪುನೀತ್ ಸರ್ ಆ ಈವೆಂಟ್ ಬಂದಿದ್ರು. ಓಕೆ, ನೈಟು 11 o'clock ಅವ್ರ ಜೊತೆ ಎಲ್ಲ ಇದ್ದು ಖುಷಿಯಾಗಿ ಆ ಪಾರ್ಟಿನ ಆರ್ಗನೈಸ್ ಮಾಡಿದ್ವಿ. ಬೆಳಿಗ್ಗೆ 11 ಗಂಟೆಗೆ ಅವರಿಲ್ಲ ಅನ್ನೋದು ಗೊತ್ತಾಯಿತು. ಅವತ್ತು ನನಗೆ ನನ್ನ ಟೋಟಲ್ ಎಕ್ಸ್ಪೀರಿಯೆನ್ಸಲ್ಲಿ ಮರೆಯೋಕ್ಕಾಗ್ದಿರೋಂಥ ಈವೆಂಟು, ಬೇಜಾರಾಗಿರೋಂಥ ಈವೆಂಟ್ ಅಂದರೆ ಅದು ಒಂದು. ಓಕೆ, ಅದೇ ಇವೆಂಟ್ನ ನೀವು ಮಾಡಿದ್ರಿ ಅಲ್ವಾ? ಹಾಂ, ಗುರುಕಿರಣ್ ಸರ್ ಬರ್ಡೇ ನಾನೇ ಮಾಡಿದ್ದು, ನಮ್ಮ ಕಂಪನಿನೇ ಮಾಡಿದ್ದು. ಓಕೆ,
ಸೊ ಅದೊಂದು ತುಂಬ ಬೇಜಾರಿದೆ. ಬಟ್ ಸರ್ನ ನಾನು BGS ಫೌಂಡರ್ ಡೇ ಅಂತ ಮಾಡ್ತಾರೆ. ನಾನು ಫಸ್ಟು BGS ಅಲ್ಲಿ ಯೋಗ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. BGS IRS ಅಲ್ಲೆಲ್ಲ ಪ್ರಕಾಶ್ನಾಥ್ ಸ್ವಾಮೀಜಿ ನಮಗೆ ತುಂಬ ಸಪೋರ್ಟ್ ಮಾಡೋದು. ಓಕೆ. ನಮ್ಮ ಬಿಹೇವಿಯರ್ ನೋಡಿನೇ ಜಾಬ್ ಎಲ್ಲ ಕೊಟ್ಟಿದ್ರು. ಅಲ್ಲಿ ಫೌಂಡರ್ ಡೇಗೆ ಒಂದ್ಸಲಿ ಬಂದಿದ್ರು. ಆವಾಗಲೂ ಕೂಡ ನಾನು ಹೇಳಿದೆ, ನಾನು ಬಿಫೋರ್ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕಬಡ್ಡಿ ಪ್ಲೇಯರು. ಅವಾಗ ಹೇಳಿದಾಗ ನಾನು ಜೊತೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೆ. ಎಷ್ಟು ಹಂಬಲ್ ವ್ಯಕ್ತಿ ಅಂತ ಅಂದರೆ ನಾನು ಹೇಳೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ. ಇವೆಂಟ್ನು ಕೂಡ ಮರೆಯೋಕ್ಕಾಗಲ್ಲ ಅಲ್ವಾ? ಮರೆಯೋಕ್ಕಾಗಲ್ಲ. ಆಮೇಲೆ ನಾನು ತುಂಬಾ ನನ್ನ ಲೈಫಲ್ಲಿ ತುಂಬ ಅಪ್ಲೈ ಮಾಡ್ಕೊಂಡಿದ್ದೀನಿ ಅವ್ರ ಮಾತುಗಳನ್ನ, ಮತ್ತು ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ಹಾನೆಸ್ಟಾಗೆ. ಓಕೆ. ಅದನ್ನು ಮುಂದೆ ಇನ್ನೊಂದು ದಿನ ಎಕ್ಸ್ಪ್ಲೋರ್ ಮಾಡಿ ಹೇಳ್ತೀನಿ. ಓಕೆ ಸರ್, ಈಗ ನೀವು ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಸರ್? ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದೀರಾ ದಿನೇಶ್ ಸರ್. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಇಲ್ಲಿ ಬ್ಯಾಂಕ್ ಇದೆ, ಇಲ್ಲಿ ಜನ ಇದ್ದಾರೆ. ಈ ಬ್ಯಾಂಕು ಜನ ಮಧ್ಯೆ ಎಷ್ಟು ಪ್ರಾಬ್ಲಮ್ಸ್ಗಳಾಗ್ತಾಯಿತ್ತು ಅಂದರೆ ಅಷ್ಟು ಪ್ರಾಬ್ಲಮ್ಸ್ಗಳಾಗ್ತಾಯಿತ್ತು. ಅದಕ್ಕೆ ಅಂತಲೇ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಬಂತು. ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಹೌದು. ಡು ಯು ಅಗ್ರಿ? ಹೌದು ಸರ್. ಈ ವಿಡಿಯೋ ನೋಡ್ತಾ ಇರೋರು ಅಗ್ರಿ ಆಗ್ತೀರಾ? ಕರೆಕ್ಟ್ ಅಲ್ವಾ? ಹಾಗೆ ಇಲ್ಲಿ ಈವೆಂಟ್ ವೆನ್ಯೂ, ಇಲ್ಲಿ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಆ್ಯಂಡ್ ಜೂನಿಯರ್ ಈವೆಂಟ್ ಆರ್ಗನೈಸರ್ಸ್, ಇವ್ರ ಮಧ್ಯದಲ್ಲಿ ನಾವು ಬಂದಿದ್ದೀವಿ V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್. ಓಕೆ. ಇಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ ಅಂದರೆ, ಎಷ್ಟೊಂದು ವೆನ್ಯೂಗಳಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಆನೆಸ್ಟಾಗಿ ಹೇಳ್ತೀನಿ, ಈಗ ನೀವೊಂದು ಪಾರ್ಟಿ ಹಾಲ್ ಓನರ್, ನೀವೇನು ಮಾಡ್ತಿದ್ದೀರಾ, ಆ ಪಾರ್ಟಿ ಹಾಲ್ಗೆ ಒಂದು ಈವೆಂಟ್ ಮ್ಯಾನೇಜರ್ ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಇರಬೇಕು. ಹೌದು. ಅದೆಲ್ಲ ಎಲ್ಲಿರ್ತಾರೆ ಅಂದರೆ 2 ಸ್ಟಾರ್, 3 ಸ್ಟಾರ್, 5 ಸ್ಟಾರ್, 7 ಸ್ಟಾರ್ ಹೋಟ್ಲುಗಳಲ್ಲಿ ಇರ್ತಾರೆ. ಇಲ್ಲಿ ಏನು ಮಾಡ್ತಿದ್ದೀರಾ, ನೀವು ನಿಮ್ಮ ಅಕ್ಕನ ಮಗನೋ ಇಲ್ಲ ತಂಗಿ ಮಗನೋ ಇಲ್ಲ ನಿಮ್ಮ ಸಂಬಂಧಿಕರ ಕರ್ಕೊಂಡ್ಬಂದು ಪ್ಲೇಸ್ಮೆಂಟ್ ಮಾಡ್ತಿದ್ದೀರಾ. ಇಲ್ಲಿ ಬರೋವಂಥ ಕ್ಲೈಂಟ್ ಏನಿದ್ದಾರೆ ಅವ್ರಿಗೆ ಬಿಫೋರ್ ಈವೆಂಟ್, ಪ್ರೆಸೆಂಟ್ ಈವೆಂಟ್, ಆಫ್ಟರ್ ಈವೆಂಟ್ ಅವ್ರನ್ನ ಹೆಂಗೆ ಫಾಲೋ ಅಪ್ ಮಾಡಬೇಕು, ಯಾವ ಥರ ಹಾಸ್ಪಿಟಾಲಿಟಿ ಕೊಡಬೇಕು ಅನ್ನೋದನ್ನ ಇವ್ರಿಗೆ ಗೊತ್ತಿಲ್ಲ. ಹೌದು. ಅದನ್ನು ನಾವು ಫೀಲ್ ಮಾಡಕ್ಕೆ ಬರ್ತಾ ಇದೆ. ಓಕೆ. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಏನಿದ್ದಾರೆ ಅವ್ರು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ನನಗೆ ನನ್ನ ಏಜು ಕೂಡ ಆಗಿರಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರಿಗೆ. ಅವ್ರಿಗೆ ಈಗ ಟ್ರೆಂಡಿಂಗ್ ಏನಿದೆ ಮಾರ್ಕೆಟಿಂಗ್ ಮತ್ತು ಈವೆಂಟ್ಸ್ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ಅವ್ರು ಆ್ಯಕ್ಷನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ರದ್ದು ತುಂಬ ಪ್ರೊಡಕ್ಷನಲ್ಲಿ ಸ್ಟ್ರಾಂಗ್ ಇದ್ದಾರೆ, ಬಟ್ ಮಾರ್ಕೆಟಿಂಗ್ ಮತ್ತು ಜನನ್ನ ಹೇಗೆ ಕನ್ವೆ ಮಾಡಬೇಕು, ಬರೋವಂಥ ಕ್ಲೈಂಟ್ಗೆ ಹೇಗೆ ನಾವು ಸರ್ವಿಸ್ ಕೊಡಬೇಕು ಅನ್ನೋದು ಅದೊಂದು ಸ್ವಲ್ಪ ಇಂಪ್ರೂವ್ ಮಾಡೋದಿದೆ. ಆ ಇಂಪ್ರೂವ್ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡೋಕ್ಕೆ ಬರ್ತಾ ಇದೆ. ಓಕೆ. ನನಗೆ ಇಷ್ಟೋ ತನಕ ಗೊತ್ತಿರಲಿಲ್ಲ. ಕಲ್ತ ಮೇಲೆ ಯಾವ ರೀತಿ ಅವ್ರು ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು ಅನ್ನೋದು ಇವಾಗ ಗೊತ್ತಾಯ್ತು ಸರ್. ಈಗ ಇನ್ನೂ ಡೀಪಾಗಿ ಹೇಳ್ತೀರಲ್ವ, ಕಾಲ್ ಮಾಡಿದ್ರೆ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಬಂದರೆ? ನೋಡಿ ಸ್ನೇಹಿತರೆ, ನಾವು ತುಂಬ ಪ್ರಾಕ್ಟಿಕಲ್, ನಾನು ತುಂಬ ಹಾನೆಸ್ಟಾಗಿದ್ದೀನಿ. ನಾನು ನಮ್ಮ ಇನ್ಸ್ಟಿಟ್ಯೂಟ್ ಆಗಲಿ ನಾವಾಗಲಿ ನಾವು ಸರ್ವಿಸ್ ಕೊಡೋದಾಗಲಿ ಫೇಕ್ ಇಲ್ಲ. ಓಕೆ. ಯಾಕೆ ಫೇಕ್ ಇಲ್ಲ, ಮೋಸ ಮಾಡಲ್ಲ, ಸುಳ್ಳೇಲಲ್ಲ ಅನ್ನೋದು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನಂದು ಏಜು ಚಿಕ್ಕದು, ನಾನು ಅದನ್ನೆಲ್ಲ ಮಾಡ್ಕೊಂಡು ಬಂದರೆ ನಾನು ಗ್ರೋ ಆಗೋದು ಕಷ್ಟ. ಹೌದು. ಆಮೇಲೆ ನಾವಿರೋದು ಸರ್ವಿಸ್ ರಿಲೇಟೆಡು. ನಮ್ಮನ್ನು ನಂಬಿ ಎಷ್ಟೊಂದು ಜನ ಕೆಲಸ ಕೊಡ್ತಾ ಇರ್ತಾರೆ. ನಾವು ಮಿರರ್ ಥರ ಇದ್ದರೆ 100% ನಾವು ಗ್ರೋ ಆಗ್ತೀವಿ. ಬಟ್ ಗ್ರೇಟ್ ಥಿಂಗ್ಸ್ ವಿಲ್ ಟೇಕ್ ಟೈಮ್ ಅಂತಾರಲ್ಲ, ಒಳ್ಳೆ ಕೆಲಸ ಮಾಡೋಕ್ಕೆ. ನೀವು ನಂಬ್ತಿರೋ ಇಲ್ವೋ, 15 ವರ್ಷ ಆದಮೇಲೆ ನಾನು ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 15 ಇಯರ್ಸ್. ಓಕೆ. ಆ ಎಲ್ಲ ಎಕ್ಸ್ಪೀರಿಯನ್ಸ್ನ ತೊಗೊಂಡು ಬಂದಿದ್ದೀನಿ. ಜೊತೆಗೆ ನನಗೆ ಬಿಗ್ ಈವೆಂಟ್ ಆರ್ಗನೈಸರ್ಸ್, ವೆನ್ಯೂ ಓನರ್ಸ್ ಅವರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಏನು ಹೇಳಿದ್ರು ಅಂದರೆ, ಎಲ್ಲ ಫೀಲ್ಡಲ್ಲಿ ಇನ್ಸ್ಟಿಟ್ಯೂಟ್ಗಳಾಗ್ತಾ ಇದೆ, ನೀವು ಯಾಕೆ ಮಾಡಬಾರ್ದು, ನೀವು ಮಾಡಿ, ಈ ಫೀಲ್ಡ್ನ ಇನ್ನೂ ಎಜುಕೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಇಂಟೆನ್ಷನ್ನು. ಸೊ ನಾನು ಹಾಗಾಗಿ ನನಗೇನು ಗೊತ್ತಿದೆ ನಾನು ಹೇಳ್ಕೊಡ್ತೀನಿ, ಗೊತ್ತಿಲ್ಲದಿರೋದು ಕೂಡ ಕಲ್ತ್ಕೊಂಡು ಹೇಳ್ಕೊಡ್ತೀವಿ. ಸೊ ನಮ್ಮ ಉದ್ದೇಶ ಏನು, ನೀವು ಬಂದರೆ ಇಲ್ಲಿ ಯೂಸ್ ಆಗಬೇಕು ನಿಮಗೆ. ಸರಿ, ನಾನು ಕೇಳ್ಪಟ್ಟಿದ್ದೀನಿ, ನನ್ನ ಕಾಂಟ್ಯಾಕ್ಟಲ್ಲೂ ಸುಮಾರು ವರ್ಷದಿಂದ ಇರೋದ್ರಿಂದ ನೀವೀಗ ಯೂಟ್ಯೂಬರ್ಸ್ಗಾಗಿರ್ಬೋದು, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ಗಾಗಿರ್ಬೋದು ಮಾರ್ಕೆಟಿಂಗ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾವ ರೀತಿಯಿಂದ ನಮ್ಮ ವಿಷಯ ತಿಳಿಸ್ಕೊಡ್ತೀವಿ ಸರ್?
ಎಸ್ ನೀವು ಹೇಳಿದ್ರಿ ಕೆಲವ್ರಿಗೆ ನಾನು ಫ್ರಂಟ್ ಎಂಡ್ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಬ್ಯಾಕ್ ಎಂಡ್ ಸಪೋರ್ಟ್ ಮಾಡ್ತಾ ಇರ್ತೀನಿ. ಕೆಲವೊಂದು ಬ್ರ್ಯಾಂಡ್ಗಳಿಗೆ ಈ ಇನ್ಫ್ಲುಯೆನ್ಸರ್ ಹತ್ರ ನೀವು ಮಾರ್ಕೆಟಿಂಗ್ ಮಾಡಿಸಿ, ಬ್ಲಾಗ್ ಮಾಡಿಸಿ ಅಂತ ಹೇಳ್ತೀನಿ. ಕೆಲವೊಂದು ಚಾನಲ್ಗಳಿಗೆ ನಾನು ಹೇಳಿರೋ ಪ್ರಕಾರ ಈ ಚಾನಲ್ಗೆ ಎಲ್ ಬ್ಯಾಂಡ್ ಕೊಡಿ, ಐ ಬ್ಯಾಂಡ್ ಕೊಡಿ, ಎಂಡ್ ಸ್ಕ್ರೀನ್ ಕೊಡಿ, ಈ ಥರ ನಾನು ಸಪೋರ್ಟ್ ಮಾಡ್ತೀನಿ. ಸರ್ ಏನಂದರೆ ನಮ್ಗೆ ಎಷ್ಟು ಆಗುತ್ತೆ ಅಷ್ಟು ಮಾತ್ರ ನಾವು ಊಟ ಮಾಡೋಕ್ಕಾಗೋದು. ಆ್ಯಂಡ್ ನಮಗೆ ಅತಿ ಆಸೆ ಇರಬಾರ್ದು, ತೃಪ್ತಿ ಅನ್ನೋದು ಇರಬೇಕು. ಆ ತೃಪ್ತಿ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡಿದೆ ಅಂದರೆ, ನಾನು ಡಿಗ್ರಿಯಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಬಸವೇಶ್ವರ ಡಿಗ್ರಿ ಕಾಲೇಜಲ್ಲಿ ಸಂತೋಷ್ ಹೆಗ್ಡೆ ಸರ್ ಬಂದಿದ್ರು. ಅಲ್ಲಿ ತೃಪ್ತಿ ಬಗ್ಗೆ ಒಂದು ಟಾಕ್ ಮಾತಾಡಿದ್ರು. ಅದು ನನಗೆ ತುಂಬ ಇಂಪ್ಯಾಕ್ಟ್ ಆಗಿತ್ತು. ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಈ ವಿಡಿಯೋ ನೋಡ್ತಾ ಇರುವಂಥ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳಿದ್ದಾರೆ ಸರ್. ಎಷ್ಟು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬ್ರ್ಯಾಂಡಿಂಗ್ ಬಂದು ಅವ್ರಿಗೆ ಅವ್ರ ಚಾನಲಲ್ಲಿ ಪ್ಲೇಸ್ ಮಾಡಿದ್ರೆ ಅವ್ರಿಗೆ ಒಂದು ರೆವಿನ್ಯೂ ಜನ್ರೇಟ್ ಆದರೆ ಇನ್ನೂ ತುಂಬ ಚೆನ್ನಾಗಿರುವಂಥ ಇಕ್ವಿಪ್ಮೆಂಟ್ಸ್ಗಳನ್ನ ತೊಗೋಬೋದು ಮತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾವು ಅನ್ಕೊತೀವಿ ಏನು ಅವ್ರಿಗೇನು ಸಪೋರ್ಟ್ ಬೇಡ ಅಂತ. ನಾನು ಎಷ್ಟೊಂದು ಯೂಟ್ಯೂಬರ್ಸ್ಗೆ ನನ್ನ ಕಾಂಟ್ಯಾಕ್ಟಲ್ಲೂ ಇದ್ದಾರೆ. ಎಷ್ಟು ಹಾನೆಸ್ಟ್ ಆಗಿದ್ದಾರೆ ಅಂದರೆ ನಮ್ಮ ಲೈಫ್ನ ಟರ್ನಿಂಗ್ ಮಾಡೋವಂಥ ಯೂಟ್ಯೂಬರ್ಸ್ಗಳಿದ್ದಾರೆ. ಎಕ್ಸಾಂಪಲ್ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ನಿತೀಶ್ ಸರ್ ಚರಿತ್ರೆ ಯೂಟ್ಯೂಬ್ ಚಾನಲ್ನ ಫೌಂಡರು, ಮತ್ತೆ ಧೈರ್ಯಂ ಯೂಟ್ಯೂಬ್ ಚಾನಲ್ ಅಂತ ಇದೆ, ಮತ್ತೆ ಎಕೋ ಕನ್ನಡ ಯೂಟ್ಯೂಬ್ ಚಾನಲ್, ಮೀಡಿಯಾ ಮಾಸ್ಟರ್, ಮತ್ತೆ ಮಸ್ತ್ ಮಗ, ಮತ್ತೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನಮ್ಮ ಥರ್ಡ್ ಐಸ್ ಇವಾಗ ತಾನೇ 10 ಲಕ್ಷ ವೀಕ್ಷಕರನ್ನ ಕ್ರಾಸ್ ಮಾಡಿದ್ದೀರಾ ಸರ್. ನಿಮಗೆ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮತ್ತೆ ಸುಮಾರು ನಾನು ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ಸ್ ಅಂತ ಮಾಡ್ತಾರೆ ನೋಡಿ. ಏನು ಪ್ರಾಕ್ಟಿಕಲ್ ಸರ್, ನನಗೆ ವಾನ್ ಅಂತ ಅನ್ಸುತ್ತೆ. ಅವ್ರಿಗೆಲ್ಲ ಹಾನರ್ ಮಾಡಬೇಕು. ಎಷ್ಟೊಂದು ಬ್ರ್ಯಾಂಡ್ಗಳು ಇಂಥ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು. ಎಲ್ ಬ್ಯಾಂಡ್, ಐ ಬ್ಯಾಂಡ್, ಪವರ್ಡ್ ಬೈ, ಪ್ರೆಸೆಂಟೆಡ್ ಬೈ, ಸ್ಪೆಷಲ್ ಪಾರ್ಟ್ನರ್, ಈ ಥರ ಎಲ್ಲ ಬರಬೇಕು. ಎಕೋ ಕನ್ನಡ ಅಂತ ಒಂದಿದೆ. ಕನ್ನಡದ ಬಗ್ಗೆ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟೊಂದು ಜನ ಇದ್ದಾರೆ. ಅವ್ರನ್ನ ನಾನು ಅಪ್ಕಮಿಂಗ್ ಡೇಸಲ್ಲಿ ಎಲ್ಲ ವೀಡಿಯೋಸ್ಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರಿಗೂ ಕೂಡ ಮಾರ್ಕೆಟಿಂಗ್ ಮಾಡಬೇಕಂತ ತುಂಬ ಆಸೆ ಇದೆ. ಈಗ ನಾನು ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆ ಅಂತ ಅಂದರೆ ಇವಾಗ ಇನ್ನೇನು 100K ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಆಗ್ತಾ ಇದ್ದಾರೆ, ಉದ್ಯಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ. ಸೊ ಸರ್, ನಮ್ಮ ಮಾರ್ಕೆಟ್ನ ನೋಡಿ, ನನ್ನ ಇಂಟೆನ್ಷನ್ ಏನು ಗೊತ್ತಾ ಸರ್, ಹೇಗೆ ನಮ್ಮ ಕನ್ನಡ ಮೂವಿಗಳು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಿದೆ, ಹಾಗೆ ನಮ್ಮ ಮಾರ್ಕೆಟಿಂಗ್ ಕೂಡ, ನಮ್ಮ ಕನ್ನಡದ ಮಾರ್ಕೆಟಿಂಗ್ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ಒಂದು ಥಾಟ್, ಕನಸಿದೆ, ಒಂದು ಹಸಿವಿದೆ, ಒಂದು ಖುಷಿ ಇದೆ. ತುಂಬ ಕಂಟೆಂಟ್ ಚೆನ್ನಾಗಿ ಮಾಡ್ತಾ ಇರೋರು ರೀಚ್ ಔಟ್ ಆಗ್ತಾ ಇಲ್ಲ. ಅದನ್ನು ನಾವು ರೀಚ್ ಔಟ್ ಮಾಡಬೇಕಂದ್ರೆ ಮಾರ್ಕೆಟಿಂಗಿಂದ ಸಾಧ್ಯ. ಹೌದು. ಅಪ್ಕಮಿಂಗ್ ಡೇಸಲ್ಲಿ ಎಷ್ಟೊಂದು ಕಂಪನಿಗಳು ನಮ್ಮ ಜೊತೆನೂ ಬಂದು ಕೇಳಿದ್ದಾರೆ. ಅದ್ರ ಬಗ್ಗೆ ನಾವು ಪ್ರೋಸೆಸ್ ಮಾಡ್ತಾ ಇದ್ದೀವಿ. 1 by 1 ಆ್ಯಕ್ಷನ್ ಮಾಡ್ತಾ ಬರ್ತೀವಿ. ಓಕೆ. ಈಗ ನನಗೂ ಕೂಡ ತುಂಬ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನಾನು ಮೋಟಿವೇಟ್ ಆಗಿದೆ ಅಂತ ಹೇಳೋದು. ಕದಂಬ ಟಿ ವಿ ಆಗಿರ್ಬೋದು, ಸ್ಟಾರ್ಟಿಂಗ್ ನಾನು ನೋಡಿರೋದು, ಏನೇ ಧೈರ್ಯ ಮೋಟಿವೇಶನ್ ಆಗಿರ್ಬೋದು. ಆ ವೀಡಿಯೋಸ್ಗಳು ನೋಡಿದಾಗ ನಮಗೇನೋ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ಏನಾದರೂ ಮಾಡಬೇಕು ಅಂತ. ಅಷ್ಟೇ ಅಲ್ಲದೆ ಮಹೇಶ್ ಅಂತ, ಈಗ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮನ್ನ ಪರಿಚಯ ಮಾಡಿಕೊಟ್ಟಿದ್ದು ಅವರೇ ಅಂತ ಹೇಳ್ಬೋದು. ನಮ್ಗೆ ರಿಲೇಟಿವ್ ಕೂಡ ಆಗಬೇಕು. ನಾನು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ನನಗೆ ಯೂಟ್ಯೂಬ್ ಫೀಲ್ಡ್ಗೆ ಬರ್ತಿರಲಿಲ್ಲ. ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಯಾವುದಕ್ಕೂ ಬರ್ತಿರಲಿಲ್ಲ. ಎಲ್ಲೋ ಒಂದು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿದ್ದೆ ಅನಿಸುತ್ತೆ. ಅವ್ರು ಕರ್ಕೊಂಡು ಮೊದಲು ಮೊಬೈಲ್ ಅಂಗಡಿ ಇತ್ತು, ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹಂಗೆ ಏನಾದರೂ ಯೂಟ್ಯೂಬ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಜಿಯೋ ಬಂತು. ಅವಾಗ ಜಿಯೋ ಬಂದಿದ್ದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಎಲ್ಲರೂ ಅವನು ಸ್ಟಾರ್ಟ್ ಮಾಡಿದ್ರು, ನಾವು ಸ್ಟಾರ್ಟ್ ಮಾಡಿದ್ವಿ, ಇನ್ನೊಬ್ರು ಇದ್ದರು, ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ವಿ. ತುಂಬ ಫೇಲ್ಯೂರ್ಗಳು ಆಗಿದೆ. ತುಂಬ ಈ ಕಮ್ಯುನಿಟಿ ಬಗ್ಗೆ ಗೊತ್ತಿರಲಿಲ್ಲ, ಗೈಡ್ಲೈನ್ಸ್ ಬಗ್ಗೆ ಗೊತ್ತಿರಲಿಲ್ಲ, ಸುಮಾರು ಸಮಸ್ಯೆಗಳು ಬಂದಿದೆ. ಆವಾಗ ಎಲ್ಲ ಟೀಚ್ ಮಾಡಿಕೊಂಡು, ಈಗ ಟೀಚರ್ಸ್ ಅಂತ ಒಬ್ರು ಇರಲೇಬೇಕು. ಈಗ ಯಾರಿಗಾದರೂ ಒಬ್ರು ಗುರುಗಳು ಅಂತ ಇರಲೇಬೇಕು. ಟೀಚ್ ಮಾಡಿರೋದಕ್ಕೆ ನಾವೇನಾದ್ರು ಈ ಲೆವೆಲಿಗೆ ಬಂದಿರ್ಬೋದು ಅಂತ ಹೇಳ್ಬೋದು ಸರ್. ಖಂಡಿತ ಹೌದು. ಇಲ್ಲ ಸರ್, ನಮ್ಮ ಈವೆಂಟ್ ಫೀಲ್ಡಲ್ಲೂ ಕೂಡ ನಮ್ಮ ಚಿತ್ರ ವಾಸುದೇವನ್ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಈವೆಂಟ್ ಫ್ಯಾಕ್ಟ್ರಿ ಅಂತ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ನಮ್ಮ ಸ್ಫೂರ್ತಿ ವಿಶ್ವಾಸ್ ಮೇಡಮ್ಮು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆನ್ಲೈನ್ ಕೋರ್ಸ್ ಎಲ್ಲ ಥರ ಇರುತ್ತೆ. ಏನು ಗೊತ್ತಾ ಸರ್, ನೋಡಿ, ನಾನು ಒಂದು ಹೇಳ್ತೀನಿ, ನೀವೇನಾದರೂ ಒಬ್ರಿಗೆ ಇಷ್ಟಪಡ್ತಾ ಇದ್ದರೆ, ಅವ್ರ ಕೆಲಸನ ಇಷ್ಟಪಡ್ತಾ ಇದ್ದರೆ ಓಪನ್ ಆಗಿ ಹೇಳಿ, ಮಾತಾಡಿ. ನೀವು ಇಷ್ಟಪಡೋದನ್ನ ಹೇಳಬೇಕು. ಹೇಳಲಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ? ನೀವೇನು ದೇವ್ರಾ? ಕಾಂಪಿಟೇಟಿವ್ ರೀತಿ ನೋಡಲೇಬಾರ್ದು. ಇಲ್ಲ ಸರ್, ಮಾರ್ಕೆಟ್ ತುಂಬ ವೈಡ್ ಇದೆ. ನೀವು ಅದನ್ನು ಥಿಂಕ್ ಮಾಡೋದನ್ನ ಬಿಟ್ಬಿಡಿ.
ಯೂನಿವರ್ಸಲ್ ನಿಮಗೆ ಸಪೋರ್ಟ್ ಮಾಡುತ್ತೆ ಸರ್. ನೀವು ಏನು ಕೊಡ್ತೀರಾ ಅದು ನಿಮ್ಗೆ ರಿಟರ್ನ್ ಬರುತ್ತೆ. ಮ್ಯಾನಿಫೆಸ್ಟೇಷನ್ ಮಾಡಿ ನಿಮ್ಗೆ ಏನು ಬೇಕು ಅದನ್ನು ಪಡ್ಕೋಬೋದು. ತುಂಬ ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಹೆಸರು ಮಾತ್ರ ಹೇಳಿದ್ದೀನಿ, ಒಂದು ಲೀಸ್ಟ್ ಔಟೇ ಇದೆ. ನಮ್ಮ ಟ್ರೋಲ್ ಪೇಜ್ಗಳಲ್ಲೂ ಎಂಥ ಟ್ರೋಲ್ ಪೇಜ್ಗಳಿದೆ ಅಂತ ಅಂದರೆ, ನಾನು ಒಂದು ಮಂಡ್ಯ ಟು ಇಂಡಿಯಾ ಅಂತ ಒಂದು ಟ್ರೋಲ್ ಪೇಜ್ ಇದೆ. ಏನು ಮೋಟಿವೇಶನ್ ಕೋಟ್ಗಳನ್ನ ಹಾಕ್ತಾರೆ, ವೀಡಿಯೋಸ್ಗಳನ್ನ ಹಾಕ್ತಾರೆ. ತುಂಬ ಜನ ನನಗೂ ತುಂಬ ಕಾಂಟ್ಯಾಕ್ಟ್ಗಳು ಇದ್ದಾರೆ. ಅವರು ಕೂಡ ಒಂದು ವಿಷನ್ ಇಟ್ಕೊಂಡು ಮಾಡ್ತಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ಎಷ್ಟೊಂದು ಜನ ಟ್ರೋಲ್ ಪೇಜ್ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ಕಾಸ್ ಯೂಸ್ ಮಾಡ್ತಾರೆ. ಐ ಥಿಂಕ್ ನಾನು ಹೇಳೋದು ಮಾರ್ಕೆಟಿಂಗ್ ಅನ್ನೋದು ಹೇಗಿದೆ ಅಂತಂದರೆ ಟ್ರೆಂಡು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, ಯೂಟ್ಯೂಬರ್ಸ್, ಟ್ರೋಲ್ ಪೇಜ್ಗಳಾಗಿರ್ಬೋದು, ಈ ಗ್ರಾಫಿಕ್ ಡಿಸೈನ್ ಮಾಡ್ತಾ ಇರೋರು, ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರೋರು, ಇವರೆಲ್ಲ ಟ್ರೆಂಡ್ನ ಮಾಡಿರೋರೆ ನೀವು. ಇಷ್ಟೊಂದು ಜನಕ್ಕೆ ಸರ್ ನಾವು ಹೇಳ್ತೀವಿ ಇವಾಗ ಫುಡ್ ಬ್ಲಾಗರ್ ಅಂತ ಹೇಳ್ತೀವಲ್ವಾ, ಎಷ್ಟೊಂದು ಕಂಪನಿ, ಎಷ್ಟೊಂದು ಹೋಟೆಲ್ಗಳು, ಎಷ್ಟೊಂದು ಫುಡ್ಗಳು ಅವ್ರು ಎಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಹೇಳಿ? ಇವ್ರು ಬಂದ ಮೇಲೆ ಮಾರ್ಕೆಟ್ ವೈಡ್ ಆಗಿದೆ, ತುಂಬ ವೈಡ್ ಆಗಿದೆ. ಮಾರ್ಕೆಟ್ಗೆ ನಾಲೆಜ್ ಕೊಡ್ತಿದ್ದಾರೆ. ಯಾವುದೋ ಒಂದು ಮೂಲೆಯಲ್ಲಿರುತ್ತೆ ಒಂದು ಹೋಟೆಲು, ಒಂದು ಫುಡ್ಡು, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಅದಾದಮೇಲೆ ಅರ್ಲಿ ಮಾರ್ನಿಂಗ್ ಹೋಗಿ ವಿಡಿಯೋ ಮಾಡ್ತಾರೆ. ನನ್ನ ಉದ್ದೇಶ ಸರ್ ಎಲ್ಲರೂ ಬೆಳಿಬೇಕಂತ ಅಂದರೆ ಮಾರ್ಕೆಟಿಂಗ್ ಮಾಡಬೇಕು, ವೈಡ್ ಆಗಬೇಕು. ಇಲ್ಲಿ ಕಾಂಪಿಟೇಟರ್ ಅಂತ ಏನಿಲ್ಲ, ಅಷ್ಟು ಯೂಸ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಸ್ವಲ್ಪ ಲಾಂಗ್ ಆಗಿದ್ದರೂ ಏನು ಬೇಜಾರು ಮಾಡ್ಕೋಬೇಡಿ. ಇನ್ನು ಬೇರೆ ಬೇರೆ ವಿಡಿಯೋಗಳಲ್ಲಿ ಒಂದೊಂದೇ ಪರ್ಟಿಕ್ಯುಲರ್ ಆಗಿ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊತಾ ಇದ್ದೀವಿ. ಆನೆಸ್ಟಾಗಿ ಮಾತಾಡ್ತಾ ಇದ್ದೀವಿ. ಅದಕ್ಕೆ ವೀಕ್ಷಕರೇ, ಸರ್ ಬಗ್ಗೆ ನಾನು ಒಂದು ಹೇಳಲೇಬೇಕು. ನನಗೆ ಇವರು ಮೋಸ್ಟ್ಲಿ ಒಂದು 3 year ಬ್ಯಾಕ್ ಅಂತ ಅನಿಸುತ್ತೆ, ಕೋವಿಡ್ ಟೈಮಲ್ಲಿ ಪರಿಚಯ ಆಗಿರೋದು. ಅವಾಗ ಬಂದು ಮೀಟ್ ಆದಾಗ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಯಾವ ರೀತಿ ಬೆಳಿಬೋದು, ಏನೇನು ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಇವ್ರು ನಮ್ಗೆ ತಿಳಿಸ್ಕೊಡಿದ್ರು. ಅಷ್ಟೇ ಅಲ್ಲದೆ ವಾಟ್ಸಪ್ ಮಾರ್ಕೆಟಿಂಗ್ನ ಮಾಡಿಕೊಂಡು ಇಷ್ಟೊಂದು ಮೇಲೆ ಬಂದಿರೋದು ಇವರೇ ಅಂತ ಹೇಳ್ಬೋದು. ಸರ್, ವಾಟ್ಸಪ್ ಮಾರ್ಕೆಟಿಂಗ್ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀವಿ. ಎಸ್ ವೀಕ್ಷಕರೇ, ಇದು ತುಂಬ ಓಪನ್ ಬುಕ್ ಥರ ಹೇಳ್ತೀನಿ. 2018ಇಂದ ನಾವು ವಾಟ್ಸಪ್ ಸ್ಟೇಟಸ್ನ ಯೂಸ್ ಮಾಡ್ತಿದ್ದೀವಿ. ಈ ವಾಟ್ಸಪ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೋದು ಅಂತ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಯಾವ ಥರ ವಾಟ್ಸಪ್ ಸ್ಟೇಟಸಲ್ಲಿ ಕಂಟೆಂಟ್ ಹಾಕಬೇಕು, ಪೋಸ್ಟರ್ನ ಹಾಕಬೇಕು, ವಿಡಿಯೋನ ಹಾಕಬೇಕು ಅಂತ ಗೊತ್ತಿಲ್ಲ. ಎಷ್ಟೊಂದು ಜನ ಬೇಡದಿರೋ ಕಂಟೆಂಟ್ಗಳನ್ನ ಹಾಕ್ಕೊಂಡು ಹೋಗ್ತಿದ್ದಾರೆ. ಈ ಯಾವ ಥರ ಕಂಟೆಂಟ್ ಹಾಕ್ತಿದ್ದಾರೆ ಅಂತ ಅಂದರೆ, ಯಾರಿಗಾದ್ರೂ ಬೇರೆಯವ್ರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ, ಇವತ್ತು ಶನಿವಾರ ಅಲ್ವಾ, ಇವತ್ತು ಆಂಜನೇಯ ಸ್ವಾಮಿ ಫೋಟೋ, ವಿಡಿಯೋ, ಅದಾದಮೇಲೆ ಯಾರಿಗಾದ್ರೂ ಬೇಜಾರಾಗ್ತಿರೋ ರೀತಿಯಲ್ಲಿ ವಿಡಿಯೋಸು, ಮತ್ತು ಸೆಲ್ಫಿ ಫೋಟೋಸ್ಗಳು, ಗ್ರೂಪ್ ಫೋಟೋಸ್ಗಳು. ವಾಟ್ಸಪ್ ಸ್ಟೇಟಸ್ನೇ ಹಾಕಲ್ಲ, ಡಿ ಪಿನ ಪ್ರಾಪರಾಗಿ ಹಾಕಲ್ಲ, ಇದನ್ನು ಪ್ರಾಪರಾಗಿ ಯೂಸೇ ಮಾಡ್ತಿಲ್ಲ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಮೈ ಡಿಯರ್ ಫ್ರೆಂಡ್ಸ್, ವಾಟ್ಸಪ್ ಸ್ಟೇಟಸ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಅಂತ. ನಿಮ್ಮ ಸ್ಟೇಟಸ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಅಬ್ಸರ್ವ್ ಮಾಡಿದ್ದೀರಾ? ಸ್ಟೂಡೆಂಟ್, ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮೆನ್ನು, ಬಿಸ್ನೆಸ್ ವುಮೆನ್ನು, ಮೇಲ್ ಆ್ಯಕ್ಟರ್, ಫೀಮೇಲ್ ಆ್ಯಕ್ಟರ್, ಮಾಡೆಲ್, ಮೇಲ್, ಫೀಮೇಲ್, ಪೊಲಿಟಿಷಿಯನ್ ನೋಡ್ತಾ ಇರ್ತಾರೆ, ಇನ್ವೆಸ್ಟರ್ಸ್ ನೋಡ್ತಾ ಇರ್ತಾರೆ. ಅವರೆಲ್ಲರೂ ನಿಮ್ಮ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇರ್ತಾರೆ. ಬೇರೆ ಸೋಷಿಯಲ್ ಮೀಡಿಯಾಗೂ ವಾಟ್ಸಪ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ತಾ ಇಲ್ಲ. ಹೌದು. ಎಕ್ಸಾಂಪಲ್, ನಮ್ಮ ವಾಟ್ಸಪ್ ಸ್ಟೇಟಸ್ಸು ಏನಾದರೂ ಪರ್ ಡೇ ನಾವು ಅಪ್ಲೋಡ್ ಮಾಡಿದ್ರೆ ನೋಡಿ 2,000 to 2,500 ಜನ ನೋಡ್ತಾರೆ. ಹೌದು. ನಮ್ಮದು ಕಮ್ಯುನಿಟಿ ಬಂದು ವಾಟ್ಸಪ್ ಕಮ್ಯುನಿಟಿ ಟೋಟಲ್ ನಮ್ಮದು ಎಷ್ಟಿದೆ ಹೇಳಿ? 11,000+ ಇದೆ. ಓಕೆ, ಅಷ್ಟಿದೆ. ವಾಟ್ಸಪ್ನ ಪ್ರಾಪರಾಗಿ ಯೂಸ್ ಮಾಡಿ. ಎಷ್ಟೊಂದು ಜನ ಮಾಡ್ತಾ ಇಲ್ಲ ಸರ್. ಹೌದು, ಸೀರಿಯಸ್ ಕೂಡ ಮಾರ್ಕೆಟಿಂಗ್ ಮಾಡ್ಕೊಳ್ಬೋದು. ಮುಂದೊಂದು ದಿನ ಅದು ಕೂಡ ಮಾರ್ಕೆಟ್ ಪ್ಲೇಸ್ ಥರ ಆದರೂ ಆಗ್ಬೋದು. ಇಲ್ಲ, ರೈಟ್ ನಾವು ಇವಾಗಲೇ ಇದೆ ಅಲ್ಲ, ಇವಾಗೆಲ್ಲ ಯೂಸ್ ಮಾಡ್ತಿದ್ದೀವಲ್ಲ ನಾವು. ಹೌದು. ನಾವು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ, ನಾನಾಗಲಿ ನಮ್ಮ ಕಂಪನಿ ಆಗಲಿ. ಬಟ್ ವಾಟ್ಸಪ್ ಸ್ಟೇಟಸ್, ವಾಟ್ಸಪ್ಪಲ್ಲಿ ಯಾವ ಥರ ಬ್ರಾಡ್ಕಾಸ್ಟ್ ಮಾಡಬೇಕು, ಯಾವ ಥರ ಗ್ರೂಪಲ್ಲಿ ನಾವು ಮೆಸೇಜ್ಗಳನ್ನ ಮಾಡಬೇಕು, ಮತ್ತು ವೀಡಿಯೋಸ್ಗಳನ್ನ ನಮ್ಮ ಕಂಪನಿ ಬಗ್ಗೆ, ಪರ್ಸ್ನಲ್ ಬ್ರ್ಯಾಂಡ್ ಬಗ್ಗೆ ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು, ಒಂದು ಪೋಸ್ಟ್, ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅದಕ್ಕೆ ಟ್ಯಾಗ್ಲೈನ್ ಹೇಗಿರಬೇಕು, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಯಾರು ಕೂಡ ಅಪ್ಲೋಡ್ ಮಾಡ್ತಾ ಇಲ್ಲ. ಹೌದು, ನಾನು ಲಾಸ್ಟ್ ಟೈಮ್ ಎಲ್ಲೋ ಕೇಳಿದಾಗ ವಾಟ್ಸಪ್ದೇನೋ ಅವಾರ್ಡ್ ಏನೋ ಅಂತಂಗಾಯ್ತು. ಹೌದು, 2020ಯಲ್ಲಿ ನಾವು ಅವಾಗ ಕೋವಿಡ್ ಟೈಮ್ ರೈಟ್, ಅವಾಗ ನಾವು ಏನು ಮಾಡಿದ್ವಿ ನಿಮ್ಗೆ ಗೊತ್ತಾ? ವಾಟ್ಸಪ್ ಸ್ಟೇಟಸಲ್ಲಿ ನಾವು ಕಳಿಸೋವಂಥ ಒಂದು ಪೋಸ್ಟರ್ಸ್ ವಿಡಿಯೋಸ್ನ ಹಾಕ್ಕೊಂಡ್ರೆ ನಾವು ಸ್ಯಾಲರಿ ಕೊಡ್ತಾ ಇದ್ವಿ ಅವಾಗ. ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಎಲ್ಲರೂ ಕೂಡ ನೆಗೆಟಿವ್, ಯಾರು ವಾಟ್ಸಪ್ ನೋಡಿ ಭಯ ಪಡೋ ಥರನೇ ಹಾಕ್ತಿದ್ರು. ನಮ್ಮ
ಕಾನ್ಸೆಪ್ಟ್ ಏನ್ ಚೇಂಜ್ ಆಯ್ತು ಅಂದ್ರೆ ಪಾಸಿಟಿವ್ ಮೆಸೇಜ್ ಕೊಡೋಣ, ಓಕೆ ಮೋಟಿವೇಶನ್ ರೀತಿ ಕೊಡೋಣ. ಈಗ ಮತ್ತೆ ನಿಮ್ ಬಿಸ್ನೆಸ್ ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋಣ. ಆನ್ಲೈನ್ ಅಲ್ಲಿ ಏನಾದ್ರು ಸೇಲ್ ಮಾಡ್ತಾ ಇದ್ರೆ ಅವ್ರನ್ನ ಪ್ರಮೋಟ್ ಮಾಡೋಣ. ಒಂದು 10 to 12 ಡಿಸ್ಟಿಕ್ ಅಲ್ಲಿ ನಾವು 180 ಪೀಪಲ್ ನ ನಾವು ವಾಟ್ಸಪ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಮಾಡ್ಕೊಂಡು ಅವ್ರಿಗೆ ನಾವು ಡೈಲಿ ಪೋಸ್ಟರ್ಸ್ ವಿಡಿಯೋಸ್ಗಳನ್ನ ಕಳಿಸ್ತಾ ಇದ್ವಿ. ಅವರೆಲ್ಲ ಅಪ್ಲೋಡ್ ಮಾಡ್ಕೊಳ್ಳೋದು. ನಿಮ್ಗೆ ಗೊತ್ತಾ, ಅಷ್ಟು ರಿಸಲ್ಟ್ ಬಂತು. ಜೊತೆಗೆ ಯಾರೆಲ್ಲ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಪಾಸಿಟಿವ್ ಮೆಸೇಜ್ಗಳನ್ನ ಹಾಕ್ತಿದ್ದಾರೆ, ನೀವೇನಾದ್ರೂ ಒಂದು ಪೋಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ 500 ವ್ಯೂ ಯಾರ್ದು ಆಗ್ತಾ ಇದೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ನಾವು ವಾಟ್ಸಪ್ ಪರ್ಸನಲ್ ಬ್ರ್ಯಾಂಡ್ ಅವಾರ್ಡ್ ಅಂತ ಮಾಡಿದ್ವಿ. ಅದಕ್ಕೆ ಟ್ಯಾಗ್ ಲೈನ್ ನಿಮಗೆ ನೀವೇ ಬ್ರ್ಯಾಂಡ್. ಇದೇ ಮೊಟ್ಟ ಮೊದಲನೇದಾಗಿ ನಾನು ಕೇಳ್ತಾ ಇರೋದು, ವಾಟ್ಸಪ್ ಮೂಲಕ ನಿಮ್ಮನ್ನ ಸೆಲೆಕ್ಟ್ ಮಾಡಿ ನಾಮಿನೇಟ್ ಮಾಡಿ ಅವಾರ್ಡ್ ಕೊಡುವಂಥದ್ದು. ಬೆಳೆಯೋನ್ ಬೆಳಿತಾ ಇದ್ದಾನೆ, ತುಳಿಯೋನ್ ತುಳಿತಾ ಇದ್ದಾನೆ. ನಮಸ್ಕಾರ, ನಾನು ನಿಮ್ಮ ನರೇಶ್, ವೀನಸ್ ಟೆಕ್ನಾಲಜಿ ಪಾರ್ಕ್ CEO ಮತ್ತು ಫೌಂಡರ್. ವಾಟ್ಸಪ್ ಪರ್ಸನಲ್ ಬ್ರ್ಯಾಂಡಿಂಗ್ 2020 ಕೇಳೋದಕ್ಕೆ ಭಾಳ ಚೆನ್ನಾಗಿದೆ. ಇದೇ ಮೊಟ್ಟ ಮೊದಲನೇದಾಗಿ ನಾನು ಕೇಳ್ತಾ ಇರೋದು, ವಾಟ್ಸಪ್ ಮೂಲಕ ನಿಮ್ಮನ್ನ ಸೆಲೆಕ್ಟ್ ಮಾಡಿ ನಾಮಿನೇಟ್ ಮಾಡಿ ಅವಾರ್ಡ್ ಕೊಡುವಂಥದ್ದು ವಾಟ್ಸಪ್ ಅನ್ನೋದು ವಾಟ್ಸಪ್ ಕಂಪ್ನಿಗೆ ಗೊತ್ತಿರಲ್ಲ ಮೋಸ್ಟ್ಲಿ. ಈ ವಾಟ್ಸಪ್ ಪ್ಲಾಟ್ಫಾರ್ಮ್ ಇಂದ ಈ ಥರ ಎಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ಒಂದು ವಿನೂತವಾದ ಒಂದು ಐಡಿಯಾ ತಂದು ಇವತ್ತು ಎಲ್ಲಾರನ್ನೂ ಸೆಲೆಕ್ಟ್ ಮಾಡಿ ನಾಮಿನೇಟ್ ಮಾಡಿ ಅವರಲ್ಲಿರುವಂಥ ಕಲೆಗಳನ್ನ ಈಚೆಗಡೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆ ವಿಚಾರ ಇದು. 2020 ಅಲ್ಲ, 2030 2040ಗೂ ಈ ಥರ ಮಾಡ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಈ ಥರ ಪ್ರೋತ್ಸಾಹ ಕೊಟ್ಟು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅರುಣ್ ಅವ್ರಿಗೆ. ಬಹಳ ಖುಷಿ ಆಗ್ತದೆ. ಅರುಣ್ ಸರ್, ಆಲ್ ದಿ ಬೆಸ್ಟ್ ಫಾರ್ ನೆಕ್ಸ್ಟ್ ಸೀಸನ್. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್, ಫೌಂಡರ್ ಮತ್ತು CEO ಆಫ್ .HR ಸೊಲ್ಯೂಷನ್. ಏನಾಗ್ತಾ ಇದೆ, ಬೆಳೆಯೋನ್ ಬೆಳಿತಾ ಇದ್ದಾನೆ, ತುಳಿಯೋನ್ ತುಳಿತಾ ಇದ್ದಾರೆ. ಇಲ್ಲಿ ಯಾರು ಗ್ರೋ ಆಗ್ತಾ ಇಲ್ಲ, ಯಾರು ಗ್ರೋ ಆಗ್ತಾ ಇದಾರೋ ಅವ್ರು ಗ್ರೋ ಆಗ್ತಾ ಇದ್ದಾರೆ, ಗ್ರೋ ಆಗದೆ ಇರೋರು ಕನಸು ಕಂಡ್ಕೊಂಡು ಕೂತಿದ್ದಾರೆ. ಅಂಥವ್ರ ಕನಸನ್ನ ನೆನಸು ಮಾಡೋದಕ್ಕೋಸ್ಕರ ಇವತ್ತೇ ನೀವು ಆಗಿದ್ದೀರಾ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಈ 2020 ವಾಟ್ಸಪ್ ಗ್ರೂಪ್ ಅವಾರ್ಡ್. ಸೊ ಈ ಅವಾರ್ಡ್ ತೊಗೊಂಡಿರೋ ಎಲ್ಲರೂ ಛಲವಾದಿಗಳು, ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಇವತ್ತೇ ಗುರುತಿಸಿ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ನೀವು ಅವಾರ್ಡ್ ತೊಗೊಂಡಿರೋರಿಗೆಲ್ಲರಿಗೂ ಸಂತೋಷ ಆಗಲಿ, ಸಕ್ಸಸ್ ಸಿಗಲಿ ಅಂತ ಬೇಡ್ತಾ ಈ ಮಾತನ್ನ ಮುಗಿಸ್ತಾರೆ. ಪ್ರಾಕ್ಟೀಸ್ ಇಲ್ಲ, ಅಭ್ಯಾಸನೇ ಇಲ್ಲ. ಇದೆಲ್ಲ ಮೇನ್ ಮೋಟಿವೇಶನ್ ಬಂದು ಅರುಣ್ ಸರ್. ಸೊ ಮುಂಚೆ ನನ್ಗೆ ಹಿಂಗಿರುತ್ತೆ ಮೀಟಿಂಗ್ಸ್ ಎಲ್ಲ ಅಂದ್ರೆ 4 ಜನ ಯಾರೋ ಡಿಸ್ಕಷನ್ ಫಿಕ್ಸ್ ಪ್ರೈಸ್ ಇಂಪ್ರೆಷನ್ ಮಾಡಿ ಆರ್ಡರ್ ಕೊಡೋದು ಮತ್ತೆ ಜಸ್ಟ್ ನಾವು ಡಿಸೈನ್ ಪ್ರೆಸೆಂಟ್ ಮಾಡಿ ಬರ್ತೀವಿ ಅಷ್ಟೇ. ಬಟ್ ಅರುಣ್ ಸರ್ ಹೆಂಗೆ ಮೋಟಿವೇಟ್ ಮಾಡ್ತಿದ್ದಾರೆ ಅಂತ, ಸೊ ನಮ್ಮ ಬಗ್ಗೆ ಅಷ್ಟೇ ಅಲ್ಲ, ಇರೋರು ಎಲ್ಲರೂ ಅಷ್ಟೇ ಎಷ್ಟು ಮೋಟಿವೇಟ್ ಆಗ್ತಿದೆ ಅಂದ್ರೆ they can take to individually they can go anywhere. So I'm happy to receive this particular award. I'm very thankful to Mr. Arun sir. So whatever my history is there, I wanted to learn something or start even I have to go out. So when I go out of the city for work also.
So without this support, I'm nothing, as I said. But my dedication and towards my work, I'm always focused. Seeing that focused people are helping me. Yes, again, Mr. Arun also is always there, the kind of support he gives me and the kind of trust he has on my work and home. Thank you so much, I will say. Myself, Dr. I am postgraduate from Hometown Software Engineer. Yes, ಎಲ್ಲರೂ ಕ್ವೆಶನ್ ಇರುತ್ತೆ, ಏನಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಕೆಲಸ ಮಾಡ್ತಾರೆ ಅಂತ ಹೆಂಗೆ ಏನು ಸೈಂಟಿಫಿಕ್ ಫೀಲ್ಡಿಗೆ ಬಂದಿದ್ದು ನಾನು 6 years ಆಯಿತು. ಸ್ವಲ್ಪ ವೆರಿ ಹ್ಯಾಪಿ, ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಅರುಣ್ ಸರ್ ಆಸ್ ವೆಲ್ ಆಸ್ V.9 events. ಈ ಒಂದು ಅವಾರ್ಡ್ನ ಕೊಟ್ಟಿರುವಂಥ ಅರುಣ್ ಸರಿಗೆ ಮತ್ತೆ ನರೇಶ್ ಸರಿಗೆ ಮತ್ತೆ ಎಲ್ಲ ಗೆಸ್ಟಿಗೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಬೆಳೆಸುವಂತ ದೊಡ್ಡ ಸಾಧಕರಾಗಿ ಇಂಥ ಒಂದು ಅವಾರ್ಡ್ ಇಂಥ ಸಾವಿರಾರು ರಾಜ್ಯಗಳು ಕ್ರಿಯೇಟ್ ಆಗಿ ಅಂತ ಹೇಳಿ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಇವಾಗ ಸೀಸನ್ 1 ಆಯ್ತು, ಸೀಸನ್ 2 ಕೂಡ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಓಕೆ ಸರ್, ನನ್ನ ನಿಮ್ಮ ವೆಬ್ಸೈಟ್ ಹಾಗೆಯೇ ಸ್ಟೇಟಸಲ್ಲೆಲ್ಲ ನೋಡ್ತಾ ಇದ್ದೆ, ವಾಟ್ಸಪ್ ಡೇ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವಿಷಯ ತಿಳಿಸ್ಕೊಡ್ತೀವಿ ಸರ್. ಎಸ್, ಲಾಸ್ಟ್ ನಮ್ಮ ಬ್ಯಾಂಗ್ಳೂರಲ್ಲಿ ವಾಟ್ಸಪ್ ಈವೆಂಟ್ ನಡೆದಿತ್ತು. ಅದು AI Sensei ಅನ್ನೋದು ಒಂದು ವಾಟ್ಸಪ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್. ಓಕೆ. ಸೊ ಅಲ್ಲಿಗೆ ನಾವು ಅಟೆಂಡ್ ಮಾಡಿದ್ವಿ. ಸೊ ನಾನು ವಾಟ್ಸಪ್ಪಿಂದ ಇಷ್ಟೆಲ್ಲ ಯೂಸ್ ಪಡ್ಕೊಂಡಿದ್ದೀನಿ, ಅಂದರೆ ಇದರಲ್ಲಿ ಇಷ್ಟು ಅಡ್ವಾಂಟೇಜ್ ಇದೆ. ಅದನ್ನು ನಾನು ವ್ಯಕ್ತಪಡಿಸೋಕ್ಕೆ ನಾನು ಒಂದು ಕಾಸ್ಟ್ಯೂಮ್ನ ವೇರ್ ಮಾಡಿದೆ, ಸ್ಟೋರಿ ಟೆಲ್ಲಿಂಗ್. ಅಲ್ಲಿ ಬಂದಿರೋವಂಥ ಕಂಪನಿ ಓನರ್ಸ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಬಂದಿರೋವಂಥ ಎಲ್ಲ ಬಿಸ್ನೆಸ್ ಮೆನ್ ಆಗಿರ್ಬೋದು, ವುಮೆನ್ಸ್ಗಳಾಗಿರ್ಬೋದು, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಜೊತೆಗೆ ಇದು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋಬೇಕು ವಾಟ್ಸಪ್ ಅನ್ನೋದು. ಇನ್ ಫ್ಯೂಚರ್ ನೀವು ನೋಡೋದಾದರೆ ಆ ಒಂದು ಈವೆಂಟಲ್ಲಿ ಯಾವ ಥರ ರೂಲ್ ಮಾಡುತ್ತೆ ವಾಟ್ಸಪ್ ಅಂದರೆ ನೆಕ್ಸ್ಟ್ ಲೆವೆಲ್. ಓಕೆ, ಹೇಳೋಕ್ಕಾಗಲ್ಲ. ನಾನು ಅವ್ರಿಗೆ ಕೇಳಿದೆ, ಯಾರಿಗೆ AI Sensei ಫೌಂಡರ್ಗೆ ಕೂಡ, ಗೌತಮ್ ರಾಜೇಶ್ ಶಿಲೆ ಅಂತ ಅವರು ಫೌಂಡರು, ನೀವು ಚೆಕ್ ಮಾಡ್ಬೋದು. ಅವ್ರನ್ನ ಕೇಳಿದಾಗ ನನಗೆ ಲೋಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಲ್ಲಿ ನಮ್ಗೆ ಸಪೋರ್ಟ್ ಬೇಕು. ಸೊ ಅವರು ಕೂಡ ಟೆಕ್ಸ್ಟ್ ಎಲ್ಲ ಮಾಡಿ, ನೀವೇ ಪ್ರಮೋಟ್ ಮಾಡ್ತಾ ಇದ್ದೀರಾ ಚೆನ್ನಾಗೆ, ನೀವೇ ಮಾಡಿ ಅನ್ನೋ ಥರ. ಹೇಳೋಕ್ಕಾಗಲ್ಲ. ಯೂನಿವರ್ಸಲ್ ಸಪೋರ್ಟ್ ಮತ್ತು ಮ್ಯಾನಿಫೆಸ್ಟೇಷನ್, ಅದ್ರ ಮುಖಾಂತರ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ವಾಟ್ಸಪ್ ಕನ್ನಡಕ್ಕೆ ನಾನು ರಾಯಭಾರಿ ಆದರೂ ಆಗ್ತೀನಿ. ಅಷ್ಟು ಹಾನೆಸ್ಟಾಗಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಗ್ರೇಟ್ ಥಿಂಗ್ಸ್ ವಿಲ್ ಟೇಕ್ ಟೈಮ್, ಹಾರ್ಡ್ ವರ್ಕ್ ನೆವರ್ ಫೇಲ್, ಮತ್ತು ಪೇಷನ್ಸ್ ಇದ್ದರೆ ಸಾಧ್ಯ ಅಂತ ಅನಿಸುತ್ತೆ. ಇವಾಗ ತಿಂಡಿಕೋತರ ಹಬ್ಬ ಆಗಿರ್ಬೋದು, ಅದನ್ನು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರೋದು ನಮ್ಮ ವಿಜಯನಗರದಲ್ಲಿರುವಂಥ ರಾಜೇಶ್ ಸರ್, SP ಕಲೆಕ್ಷನು. ಅಲ್ಲಿಂದ ನಮಗೆ ಕೌಶಿಕ್ ಸರ್ ಮತ್ತು ನರೇಶ್ ಸರ್ ಪರಿಚಯ ಆದರು. ಮತ್ತು 2018 ನಾವು ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ವಿ. ಅದಾದಮೇಲೆ ಮತ್ತೆ ನಾವು ಇಲ್ಲಿ ನಂದಿಲಿ ಗ್ರೌಂಡಲ್ಲಿ ಮಾಡಿದ್ವಿ. ಅದು ಕೂಡ ಹಿಟ್ ಆಯಿತು. ಮತ್ತೆ ಗೊತ್ತಿದ್ದಂಗೆ ದೊಡ್ಡ ದೊಡ್ಡ ಫಂಕ್ಷನ್ಸ್ ಎಲ್ಲ ನೀವೇ ನಿಮ್ಮ ಟೀಮೇ ಮಾಡಿದ್ದೀರ. ಅಂದರೆ ಎಲ್ಲರೂ ಕೂಡ ನಾವು ಮಾಡ್ತೀವಿ, ಬೇರೆಯವರು ಕೂಡ ಮಾಡ್ತಾರೆ, ಎಲ್ಲ ಒಂದು ಟೀಮ್ ವರ್ಕ್ ಆಗಿ ಮಾಡ್ತೀವಿ. ಕೆಲವರು ಫ್ರಂಟ್ ಎಂಡಲ್ಲಿ ಬಂದು ಮಾತಾಡ್ತಾರೆ, ಕೆಲವರು ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡ್ತಾರೆ. ಇವಾಗ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ನಾನು ಫ್ರಂಟ್ ಎಂಡಲ್ಲಿ ಮಾತಾಡ್ತಿದ್ದೀನಿ, ಕೆಲಸನೂ ಮಾಡ್ತೀನಿ, ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಸೀನಿಯರ್ಸ್ ಆಗಿರ್ಬೋದು, ಬೇರೆಯವರು ಬ್ಯಾಕ್ ಎಂಡಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಒಂದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ಬ್ಯಾಂಗ್ಳೂರ್ ಫುಡ್ ಫೆಸ್ಟಿವಲ್ ನೀವು ಕೇಳಿರ್ತೀರಾ, ಅದು ಒಂದು ಟೀಮು. ನಮ್ಮ ಕೃಷ್ಣ ಸರ್ ಆಗಿರ್ಬೋದು, ವರುಣ್ ಸರ್ ಆಗಿರ್ಬೋದು, ರಾಘವ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಆಗಿ ಮಾಡುವಂಥದ್ದು. ನಮ್ಮ GKGS ತಂಡ ಸೂಪರ್ ಸಪೋರ್ಟ್ ಕೊಡ್ತಾರೆ. ಕರುನಾಡ ಸಂಭ್ರಮ ನೀವು ಹೇಳಿದ್ರಿ, ಹಾಸಮ್ ಸಪೋರ್ಟ್. ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ವರ್ಕ್ ಮಾಡ್ತೀವಿ. ಹಳ್ಳಿ ಹಬ್ಬ ಮಾಡಿದ್ವಿ ನಾವು ಇನೋವೇಟಿವ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ, ಅದು ತುಂಬಾ ಚೆನ್ನಾಗಿತ್ತು. ಈಗ ಕಲಿಬೇಕು ಅಂದ್ರೆ ಅವ್ರು ಬರಬೇಕು ಅಂದ್ರೆ ಅವರಿಗೆ ಟ್ರಾವೆಲಿಂಗ್ ಯಾವ ರೀತಿ ಬರ್ಬೋದು? ನಿಮಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಇದು ನಮ್ಮ ಇನ್ಸ್ಟಿಟ್ಯೂಟ್ ಬಂದು ಉಳ್ಳಾಳ್ ಮೇನ್ ರೋಡಲ್ಲಿ ಇರೋದ್ರಿಂದ ನಿಮಗೆ ಮೆಟ್ರೋ ಇದೆ, ಅಲ್ಲಿಂದ ನೀವು ಜಸ್ಟ್ ಒಂದು 3 to 4 minutes ಅಲ್ಲಿ ನೀವು ನಮ್ಮ ಇನ್ಸ್ಟಿಟ್ಯೂಟ್ ರೀಚ್ ಔಟ್ ಆಗ್ಬೋದು. ಮತ್ತೆ ಬಸ್ ಫೆಸಿಲಿಟೀಸ್ ಕೂಡ ಜಾಸ್ತಿ ಇದೆ, ಆಟೋ ಫೆಸಿಲಿಟೀಸ್ ಕೂಡ ಜಾಸ್ತಿ ಇದೆ. ಮತ್ತೆ ಇಲ್ಲಿ SVK ಚೌಟ್ರಿ ಅಂತ ನಾನು ಏನು ಹೇಳಿದೆ, ವೆಂಕಟೇಶ್ವರ ಕಲ್ಯಾಣ ಮಂಟಪ, ಇಲ್ಲಿಂದನೂ ಕೂಡ ನಿಮಗೆ ರೂಟ್ ಇದೆ. ಮತ್ತೆ ಬಸ್ ಸ್ಟಾಪ್ ನಿಯರ್ ಇದೆ ನಿಮಗೆ. ನಮ್ಮ ಬಿಲ್ಡಿಂಗ್ ಕೂಡ ತುಂಬಾ ಫ್ರಂಟ್ ಎಂಡ್ ಅಲ್ಲಿ ಇರೋದ್ರಿಂದ ಮಂಗಳೂರು PU ಕಾಲೇಜ್ ಆದ್ಮೇಲೆ ಬ್ಯಾಂಕ್ ಆಫ್ ಇಂಡಿಯಾ ಆಪೋಸಿಟ್ ನಮ್ಮ ಬಿಲ್ಡಿಂಗ್ ಶೋ ಆಗುತ್ತೆ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಮೆಟ್ರೋ ಟ್ರಾವೆಲ್ ಇದೆ.
ಮೇನು ನೀವು ಯೂನಿವರ್ಸಿಟಿ ಹತ್ರ ಸ್ಟಾಪ್ ಇದೆ, ಹೇಗಿದ್ರು ಮೆಟ್ರೋ ಸ್ಟಾಪ್, ಅಲ್ಲಿಂದ ನೀವು ಒಂದು 5 ಮಿನಿಟ್ಸಲ್ಲಿ ರೀಚ್ ಔಟ್ ಆಗ್ಬೋದು. ಈಗ ಒಂದು ಶಿವಮೊಗ್ಗ ಆಗಿರ್ಬೋದು, ಗುಲ್ಬರ್ಗನೋ ಗದಗನೋ ಆ ಕಡೆಯಿಂದ ಬರ್ತಾರೆ, ಅಂಥವ್ರಿಗೆಲ್ಲ ಇಲ್ಲಿ ಗೊತ್ತಿರಲ್ಲ ಇಲ್ಲಿ ಹೇಗೆ ಬಂದಿರೋದು, ಕಲಿಬೇಕು ಅಂತ ಆಸೆ ಇರುತ್ತೆ, ಅವ್ರು ಯಾವ ರೀತಿಯಲ್ಲಿ ಇರ್ಬೋದು, PG ಫೆಸಿಲಿಟೀಸ್ ಏನಾದ್ರು ಸಿಗುತ್ತೆ? ಹೌದು. ಸೊ ಇಲ್ಲಿ ನಿಯರ್ ಬೈ ನಮ್ಮ ಇನ್ಸ್ಟಿಟ್ಯೂಟಿಂದ ರೈಟ್ ಟು ಲೆಫ್ಟ್ ಟು ಫ್ರಂಟ್ ಆ್ಯಂಡ್ ಬ್ಯಾಕ್ ಟೋಟಲಿ ಒಂದು 100 ಮೀಟ್ರು, 200 ಮೀಟ್ರು, 300 ಮೀಟ್ರಲ್ಲಿ ನಾವು ಕೆಲವೊಂದು PGಸ್ಗಳನ್ನ ನಾವು ಸಜೆಷನ್ ಮಾಡ್ತೀವಿ. ಅವರು ಅಲ್ಲಿ ಅವರು ಸ್ಟೇ ಆಗಿ ಈ ಕೋರ್ಸ್ನ ಮುಗಿಸ್ಕೊಂಡು ಮತ್ತೆ ಅವರು ಅವ್ರವ್ರ ಡಿಸ್ಟಿಕ್ಗೆ ಇಲ್ಲ ಸ್ಟೇಟ್ಗೆ ಇಲ್ಲ ಸಿಟೀಸ್ಗೆ ಅವರು ಕೋರ್ಸ್ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲಿ ಫೆಸಿಲಿಟೀಸ್ ನಾವು ಮಾಡಿಕೊಡ್ತೀವಿ. ಅದು ಬೇರೆ ಆ ಎಂಕ್ವೈರಿ ಬಂದಾಗ ಆ PG ಅವ್ರಿಗೆ ಕನೆಕ್ಟ್ ಮಾಡಿಕೊಡ್ತೀವಿ. ಆ PG ಮುಖಾಂತರ ಅವ್ರು ಕೋರ್ಸ್ ಮುಗಿಸ್ಕೊಂಡು ಹೋಗ್ಬೋದು. ಈಗ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಕೂಡ ತಗೊಳ್ಬೇಕು ಅಂತ ಇರುತ್ತೆ, ಅವ್ರು ಕಲ್ತ ಮೇಲೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರಲ್ಲ ಅದೆಲ್ಲ ತಗೊಳ್ಳೇಬೇಕು ಅಂತ ಇರುತ್ತೆ ಅಥವಾ ಯಾವ ರೀತಿ? ಇಲ್ಲ, ಆ ಥರ ಏನಿಲ್ಲ. ಅದೇ ನಾನು ಹೇಳಿದ್ನಲ್ಲ, ನೀವು ಯಾವ ಬಿಸ್ನೆಸ್ ಮಾಡ್ತಿದ್ದೀರಾ ಅನ್ನೋದು ಇಲ್ಲಿಂದ ಕಲ್ತ್ಕೊಂಡು ಹೋದ್ಮೇಲೆ ನಿಮ್ಮ ಹತ್ರ ಫಂಡ್ ಇದೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ದೀರಾ ಅಂತ ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಪರ್ಚೇಸ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ಯಾವ ಥರ ಇವೆಂಟ್ ಮಾಡ್ತೀರಾ ಅದಕ್ಕೆ ನೀವು ಪ್ರಾಪ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ದುಡ್ಡಿದೆ, ಸ್ವಲ್ಪ ದಿನ ನಾನು ರೆಂಟ್ ಔಟ್ ಮಾಡಬೇಕು ಅಂತಂದರೆ ಆ ರೆಂಟ್ ಔಟ್ ಎಲ್ಲಿಂದ ಮಾಡಬೇಕು, ಹೇಗೆ ಮಾಡಬೇಕು, ಅವ್ರ ಜೊತೆ ಕೋಆರ್ಡಿನೇಟ್ ಹೇಗೆ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಸೊ ಈ ಎರಡು ರೀತಿಯಲ್ಲೂ ಕೂಡ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ. ಒಂದೇ ಸಲ ಕೋರ್ಸ್ ಕಲ್ತ್ಕೊಂಡೆ, ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಿದೆ, ಅದು ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ಪುರುಷರು ಮಾತ್ರ ಮಾಡಬೇಕು ಅಂತಿದೆಯಾ, ಮಹಿಳೆಯರು ಯಾರು ಮಾಡ್ಬೋದಾ, ಕಲಿಬೋದಾ ಇಲ್ಲಿ ಬಂದು? ಇಲ್ಲ, ಎಲ್ಲರೂ ಕೂಡ ಮಾಡ್ಬೋದು. ಓಕೆ, ನಾನು ಡಿಸ್ಪ್ಲೇ ಮಾಡಿರೋ ಪ್ರಕಾರ ಎಲ್ಲರೂ ಕೂಡ ಮಾಡ್ಬೋದು. ಕೆಲವರು ಕೂಡ ಇದು ಕೋರ್ಸ್ ಏನು ಡ್ಯೂರೇಷನ್ ಇದೆ ಕಮ್ಮಿ ಇದೆ, ಜೊತೆಗೆ ಯಾಕೆ ಕಮ್ಮಿ ಇದೆ ಮತ್ತೆ ಆ ಟೈಮಿಂಗ್ಸ್ ಕೂಡ ನಾವು ಮೆನ್ಷನ್ ಮಾಡಿದೀವಿ. ಮಾರ್ನಿಂಗ್ 10:30 ಇಂದ 4:30 ಇರುತ್ತೆ. ಯಾಕೆ 10:30 ಇಂದ 4:30 ಇಟ್ಟಿದೀವಿ ಅನ್ನೋದು ಇಂಪಾರ್ಟೆಂಟ್. ನೋಡಿ, ನಾವು ಯಾವುದೇ ಒಂದು ಈವೆಂಟ್ ಮಾಡ್ಬೇಕಂದ್ರೆ ಮಾರ್ನಿಂಗ್ ಟೈಮು ನಾವು 7 o'clock or 8 o'clock 9 o'clockಗೆ ಲೈವ್ ಕೊಡ್ಬೇಕು ನಾವು ಈವೆಂಟು. ಅವರು ಒಂದು ಈವೆಂಟ್ ಮಾಡಿಕೊಂಡು 10:30 ಕ್ಲಾಸ್ ಅಟೆಂಡ್ ಮಾಡ್ಬೋದು. ಮತ್ತೆ 4:30ಗೆ ಯಾಕೆ ಎಂಡ್ ಮಾಡಿದೀವಿ ಅಂದರೆ, ಯಾವುದೇ ಒಂದು ಈವೆಂಟ್ ಈವ್ನಿಂಗ್ ಒಂದು ಬರ್ಡೇ ಇತ್ತು ಅಂತ ಅಂದರೆ 6 o'clockಗೆ ನಾವು ಕ್ಲೈಂಟ್ಗೆ ಲೈವ್ ಕೊಡಬೇಕು. ಈ 1.5 hour ಇರುತ್ತೆ ಅವ್ರು ಹೋಗಿ ವರ್ಕ್ ಮಾಡೋಕ್ಕೆ ಮತ್ತೆ ಏನಾದರೂ ಒಂದು ಈವೆಂಟ್ ಸಪೋರ್ಟ್ ಮಾಡೋಕ್ಕೆ. ಸೊ ಈ ಥರನೂ ಮಾಡ್ಬೋದು. ಮತ್ತೆ ಕ್ಲಾಸಸ್ಸು ಕೂಡ ಮಂಡೇ ಟು ಫ್ರೈಡೇ ಇರುತ್ತೆ. ಯಾಕೆ ಮಂಡೇ ಟು ಫ್ರೈಡೇ ಇಟ್ಟಿದ್ದೀವಿ ಅಂತಂದರೆ ಸ್ಯಾಟರ್ಡೆ ಸಂಡೇ ಈವೆಂಟ್ಗಳು ಜಾಸ್ತಿ ಆಗುತ್ತೆ. ಇವರು ಫ್ರೈಡೇ ಈವ್ನಿಂಗ್ 4:30ಗೆ ಕ್ಲಾಸ್ ಮುಗಿಸ್ಕೊಂಡ್ರೆ ಸ್ಯಾಟರ್ಡೆ ಸಂಡೇ ಅವ್ರು ಈವೆಂಟ್ ಕೂಡ ಮಾಡಿಕೊಂಡು ಮಂಡೇ ಅಟೆಂಡ್ ಮಾಡ್ಬೋದು. ಒಟ್ಟಾರೆ ಪ್ಲಾನ್ ಫುಲ್ ಪ್ಲಾನ್ ಆಗಿನೇ ಮಾಡಿದ್ದಾರೆ. ನೋಡಿ, ಐಡಿಯಾ ಪ್ಲಾನ್ ಇದ್ರೆ ನೋ ಯೂಸ್. ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಬ್ಲೂ ಪ್ರಿಂಟ್ ಇರಬೇಕು, ರೂಟ್ ಮ್ಯಾಪ್ ಇರಬೇಕು, ಹೇಗೆಲ್ಲ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ನಾವು ಪ್ರಿಪೇರ್ ಮಾಡಿ ನಾವು ಬಂದಿರೋವಂಥದ್ದು. ಓಕೆ, ಕಂಪ್ಲೀಟ್ ಆಗಿ ಬಂದರೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೋದಲ್ವ ಅವರಿಗೆ? ಖಂಡಿತ, ಹೌದು. ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಉದ್ಯಮ ಯೂಟ್ಯೂಬ್ ಚಾನಲ್ಗೆ. ಹಾಗೆ ನಮ್ಮ ದಿನೇಶ್ ಸರ್ ಕೆಲಸ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಬಗ್ಗೆ ಮತ್ತು ಬಿಸ್ನೆಸ್ನ ಡೆವಲಪ್ ಮಾಡೋ ರೀತಿ, ಎಷ್ಟೊಂದು ಜನಕ್ಕೆ ಯೂಸ್ ಆಗೋ ರೀತಿಯಲ್ಲಿ ಕಂಟೆಂಟ್ ಕೊಡ್ತಾ ಇದ್ದಾರೆ. ಈ ಒಂದು ಫ್ಯಾಮಿಲಿ ಏನಿದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಕೇಳ್ಕೊತೀನಿ. ಹಾಗೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಮ್ಮ ಮಹೇಶ್ ಸರ್. ಈ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಯಾಕೆ ಅಂತಂದರೆ ಒಳ್ಳೊಳ್ಳೆ ಅಂದರೆ SEO ಆಗಿರ್ಬೋದು ಮತ್ತು ಆ್ಯಡ್ಸೆನ್ಸ್ ಮಾಡೋ ರೀತಿ ಎಷ್ಟೊಂದು ವೆಬ್ಸೈಟ್ಗಳಿದೆ, ಅದು ಕೂಡ ಎಲ್ಲ ಫೀಲ್ಡಲ್ಲೂ ಕೂಡ ಮಾಡ್ತಾ ಇದ್ದಾರೆ ಮಹೇಶ್ ಸರ್. ನಿಮಗೂ ಕೂಡ ಅಡ್ವಾಂಟೇಜ್ ಆಗಲಿ ಮತ್ತು ನೀವು ಕೂಡ ಎಷ್ಟೊಂದು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀರಿ, ಇದರಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಉದ್ಯಮ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಬ್ರಾಡ್ಕಾಸ್ಟ್ ಮಾಡಿ, ಗ್ರೂಪ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಕಂಗ್ರ್ಯಾಚುಲೇಷನ್ ಸರ್, ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಏನಿದ್ದಾರೆ ಉದ್ಯಮ, ಅದು 1 lakhಗೆ ರೀಚ್ ಆಗ್ತಿದ್ದೀರಾ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ನೋಡಿದ್ರಲ್ಲ, ಅರುಣ್ ಸರ್ ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡಿದ್ರೆ, ನೀವು ಕೂಡ ಒಂದು ಬಿಸ್ನೆಸ್ನ ಮಾಡಬೇಕು, ಅದು ಟ್ರೆಂಡ್ ಆಗಿರಬೇಕು ಅಂತ ಅಂದಿದ್ರೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಇವ್ರ ಹತ್ರ ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡ್ಕೊಂಡ್ರೆ ಎಲ್ಲ ಕಂಪ್ಲೀಟಾದ ಮಾಹಿತಿನ ತಿಳಿಸ್ಕೊಡ್ತಾರೆ. ಮಾರ್ಕೆಟಿಂಗ್ ಮಾಡೋದಾಗಿರುತ್ತೆ, ಯಾವುದಾದ್ರು ಒಂದು ಬಿಸ್ನೆಸ್ನ ಈಗಾಗಲೇ ಮಾಡ್ತಾ ಇದ್ರೆ ಅದನ್ನ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಈವೆಂಟ್ ಮ್ಯಾನೇಜ್ಮೆಂಟ್ನ ನೀವು ಯಾವ ರೀತಿ ಮಾಡ್ಬೋದು, ಈಗ ಹೊಸದಾಗಿ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ಇವರು ಟ್ರೈನಿಂಗ್ನ ಕೊಡ್ತಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸರ್, ಒಂದು ಫೀಸಿನ ಮರ್ತೀವಿ ಅಂತ ಅನ್ಸುತ್ತೆ. ಫೀಸ್? ಹೌದು. ಫೀಸ್ ಹೇಳಲೇಬೇಕಾ? ಹೇಳಬೇಕಾ ಅಥವಾ ಬೇಡವಾ, ಅಥವಾ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಮೇಲೆ ಹೇಳ್ತೀರಾ? ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ.
ಓಕೆ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಡೈರೆಕ್ಟ್ ಆಗಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ನಾನು ವಿಡಿಯೋದಲ್ಲೇ ಹೇಳ್ಬಿಟ್ರೆ ಅವ್ರು ಏನ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಇದು ಆನ್ಲೈನ್ ಕೋರ್ಸ್ ಆಗೋಗ್ಬಿಡುತ್ತೆ. ಹೌದು. ಆನ್ಲೈನ್ ಕೋರ್ಸ್ ನಾವು ಮಾಡ್ತಾ ಇಲ್ಲ, ಓನ್ಲಿ ಆಫ್ಲೈನ್ ಕೋರ್ಸ್. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರೆ. ನಮ್ಮ ಮಾರ್ಕೆಟ್ ಟಚ್ ಅಂಡ್ ಫೀಲ್ ಮಾರ್ಕೆಟ್. ಓಕೆ, ಸೊ ಡೈರೆಕ್ಟ್ ಆಗಿ ಬನ್ನಿ, ಎಂಕ್ವೈರಿ ಮಾಡಿ, ಏನಾದ್ರು ಡೌಟ್ ಇದ್ರೆ ಕೇಳಿ. ಓಕೆ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ನಿಮ್ಮ ಬ್ರ್ಯಾಂಡ್ನ ಪ್ರಮೋಟ್ ಮಾಡಬೇಕು, ಎಲ್ಲರೂ ಕೂಡ ಅನ್ಕೊತಾ ಇರ್ತಾರೆ ಒಂದು ದುಡ್ಡು ಮಾಡಬೇಕು. ಎಲ್ಲರೂ ಕೂಡ ಮೈಂಡಲ್ಲಿ ಇರುತ್ತೆ, ನಾನು ಕೂಡ ರೆಕಗ್ನೈಸ್ ಆಗಬೇಕು, ಬ್ರ್ಯಾಂಡ್ನ ಬಿಲ್ಡ್ ಮಾಡಬೇಕು ಅಂತ. ನಮ್ಮ ಉದ್ಯಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗಲಿ, ಗ್ರೋ ಟುಗೆದರ್ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ.